ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ವೋಕ್ನಿ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ವೋಕ್ನಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಇಂಟು ಸೋಲಾರ್, ವಿಂಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ನಾನು November 1 ನನ್ನ ಫಸ್ಟ್ ವೆಬಿನಾರ್ ನಾನು ಪೋಸ್ಟ್ ಮಾಡಿದ್ದೀನಿ ವೋಕ್ನಿ ವೆಬ್ಸೈಟಲ್ಲಿ. ನೀವು ಯೂಟ್ಯೂಬಲ್ಲಿ ವೋಕ್ನಿ ಅಂತ ಹೋಗಿ ನೋಡಿದ್ರೆ VOCUNI ನೀವು ನೋಡೋಕ್ಕಾಗತ್ತೆ ವಾಟ್ ಈಸ್ EV. ದ ಫಸ್ಟ್ ವೆಬಿನಾರ್ ನಾನು ಕಂಡಕ್ಟ್ ಮಾಡಿದ್ದು ಬಂದು ವಾಟ್ ಈಸ್ EV. ಸೆಕೆಂಡ್ ನಾನು ಕಂಡಕ್ಟ್ ಮಾಡಿದ್ದು ಬಂದು ವಾಟ್ ಆರ್ ದ 2-wheeler ಕಾಂಪೊನೆಂಟ್ಸ್ ಅಂತ. ಅದು ಬಂದು 13th November ಮಾಡಿದೆ. ಇವತ್ತು ದಟ್ ಇಸ್ ಟುಡೇ ನಾನಿವತ್ತು ಮಾತಾಡೋದು ನಿಮ್ಮ ಹತ್ರ 4-wheelers ಬಗ್ಗೆ, 4-wheeler ಕಾಂಪೊನೆಂಟ್ಸ್ ಬಗ್ಗೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಸೊ ದಟ್ ಈಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೆ ನಿಮಗೆ ವೋಕ್ನಿ ಬಗ್ಗೆ. ಇವಾಗ ನೆಕ್ಸ್ಟು ಇದರಲ್ಲಿ ಬಂದು ನನ್ನ ಹೆಸರು ಹೇಳಿದೆಲ್ಲ ಪ್ರವೀಣ್ ಅಂತ, ಮರಿಯ ಪ್ರವೀಣ್ ಬಾಬು ನನ್ನ ಹೆಸರು. ನಾನು ಆಟೋಮೊಬೈಲ್ ಸೆಕ್ಟರಲ್ಲಿ ಡ್ರೈವ್ ಸ್ಪಾರ್ಕಲ್ಲಿ ಆ್ಯಂಡ್ ಐ ಹ್ಯಾವ್ ಲೈಕ್ ಕ್ಲೋಸ್ ಟು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಟೋಮೋಟಿವ್ ಸೆಕ್ಟರ್ IT ಇಂಡಸ್ಟ್ರಿಯಲ್ಲಿ. ಸೊ ವಾಟ್ ವಿ ಡೂ, ನಾವು ಏನು ಮಾಡ್ತೀವಿ ಇಲ್ಲಿ ಅಂತ ಇವತ್ತು ನಾನು ಮಾತಾಡ್ತೀನಿ. ಇದು EV ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಎಷ್ಟು ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಟ್ ದ ಫಸ್ಟ್ ಪ್ಲೇಸ್ ವೆರಿ ವಾರ್ಮ್ ವೆಲ್ಕಮ್, ಸುಸ್ವಾಗತಗಳು. ಎಲ್ಲರ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ದೇವ್ರ ಹತ್ರ ಬೇಡ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ನಾನು EV ಬಗ್ಗೆ ಮಾತಾಡ್ತೀನಿ. The first thing that what I want to talk about is what are the kind of components in an electric vehicle. ಸೊ ಏನೇನು ಕಾಂಪೊನೆಂಟ್ಸ್ ಇದೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಾನು ಮಾತಾಡ್ತೀನಿ. ಅದು ಬಂದು ಇವಾಗ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನೀವು ಬಂದು ನಿಮ್ಮ ಫ್ರೆಂಡ್ಸು ಅಲ್ಲ ನೀವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನೀವು ಇವಾಗ ಫಸ್ಟ್ ಟೈಮ್ ಜಾಯ್ನ್ ಮಾಡಿದರೆ ಇಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವೇನು ಮಾಡಬೇಕು, ನೀವು ಫಸ್ಟು ನನ್ನ ವೋಕ್ನಿ ಯೂಟ್ಯೂಬಲ್ಲಿ ವೋಕ್ನಿಗೆ ಹೋಗ್ಬಿಟ್ಟು November 1 ಕರ್ನಾಟಕ ರಾಜ್ಯೋತ್ಸವ ಅವತ್ತು ನಾನು ವಾಟ್ ಈಸ್ EV ಅಂತ ಟೈಪ್ ಹೇಳಿದ್ದೀನಿ ನಿಮಗೆ. ಅದ್ರ ಬಗ್ಗೆ ನೋಡಿ. ಅದಾದಮೇಲೆ ನೀವು ನೆಕ್ಸ್ಟು ಇವಾಗ ಇನ್ನೂ ಪೋಸ್ಟ್ ಮಾಡಿಲ್ಲ, 13th November ಮಾಡಿರೋ ವೆಬಿನಾರು, ಅದು ಇವಾಗ ಜೊತೆಯಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಇನ್ ಬಿಟ್ವೀನಲ್ಲಿ ನಿಮ್ಗೆ ಏನಾದರೂ ಕ್ವೆಶ್ಚನ್ ಇದ್ದರೆ support@vokni.comಗೆ ನೀವು ಮೆಸೇಜ್ ಮಾಡಿ ಮೇಲ್ ಕಳಿಸಿ, ನಾವು ಈ PPTನ ನಿಮ್ಗೆ ಕಳಿಸ್ತೀವಿ. ಓಕೆ, ಕಮಿಂಗ್ ಬ್ಯಾಕ್. ಇವಾಗ ಟೈಪ್ಸ್ ಆಫ್ ಪ್ಯಾಸೆಂಜರ್ ಕಾರ್ಸ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್. ಏನೇನು ಟೈಪ್ ಆಫ್ ಪ್ಯಾಸೆಂಜರ್ ಕಾರ್ ಇದೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ? ಫಸ್ಟ್ ನೀವು ಈ ಸ್ಲೈಡನ್ನು ನೋಡಬೇಕಾದ್ರೆ ಇಟ್ಸ್ ಅ ಬಾಕ್ಸ್ ಸ್ಲೈಡ್. ಆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಪ್ಲಗ್-ಇನ್ ವೆಹಿಕಲ್, ಹೈಬ್ರಿಡ್ ವೆಹಿಕಲ್, ಹೈಡ್ರೋಜನ್ ಫ್ಯೂಲ್ ಸೆಲ್ ಆ್ಯಂಡ್ ಗ್ಯಾಸಲಿನ್ ವೆಹಿಕಲ್. ಇದ್ರ ಬಗ್ಗೆ ಒಂದೊಂದು ಸ್ಲೈಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ. ಸೊ ದ ಪಾಯಿಂಟ್ ಇಸ್, ಇವಾಗ ನಾವು ನೋಡಬೇಕಾದ್ರೆ ಇದರಲ್ಲಿ ಆಲ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ನೆಕ್ಸ್ಟ್ ಸ್ಲೈಡಲ್ಲಿ ಇಟ್ ವಿಲ್ ಆ್ಯಕ್ಚುಲಿ ಶೋ ಆ್ಯಸ್ ಟು ವಾಟ್ ಇಟ್ ಇಸ್, ಅದನ್ನು ಹೇಳ್ತೀನಿ ನಿಮಗೆ. ಸೊ ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ಏನಾಗುತ್ತೆ ಅಂದರೆ, ಇದು ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ಹೋಗೋಕ್ಕೆ ಮುಂಚೆ ಇದು ಬಂದು ಒಂದು ಸ್ಲೈಡು. ಈ ಸ್ಲೈಡಲ್ಲಿ ನಿಮಗೆ ಅಷ್ಟೇನು ಕಾಣಲ್ಲ, ಆದರೆ ಈ ಸ್ಲೈಡಲ್ಲಿ ಯಾಕೆ ಇಷ್ಟು ಪಿಕ್ಚರ್ಸ್ ನಾವು ಹಾಕಿದ್ದೀವಿ ಅಂದರೆ 2017ಇಂದ 2022ಗೆ ಎಷ್ಟೆಷ್ಟು ಮಾಡಲು, ಯಾವ್ಯಾವ ಬ್ರ್ಯಾಂಡು, ಏನೇನು ಬರುತ್ತೆ ಈ ಇಂಡಸ್ಟ್ರಿಗೆ ನಮ್ಮ ಇಂಡಿಯಾದಲ್ಲಿ. ನಾನು ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ನಾನು ಟಾರ್ಗೆಟ್ ಮಾಡಿಲ್ಲ. ಇವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಾನು. ಇವಾಗ ಇದು ಈ ಸ್ಲೈಡಲ್ಲಿ ನೀವು ನೋಡಿದ್ರೆ, ಅದಕ್ಕೆ ಹೇಳಿದ್ದೆ ನಾನು, ನೀವು ನಮಗೆ ಮೇಲ್ ಕಳಿಸಿ, ನಮ್ಮ ಟೀಮ್ ನಿಮಗೆ ಈ PPTನ ಕಳಿಸ್ತಾರೆ. ನೀವು ಒಂದೊಂದು ಝೂಮ್ ಮಾಡಿ ನೋಡಿದ್ರೆ ಏನೇನು ಬ್ರ್ಯಾಂಡ್ ಇದೆ, ಯಾವ್ಯಾವ ಬ್ರ್ಯಾಂಡಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ಟೆಸ್ಲಾನು ಬರುತ್ತೆ ಇಂಡಿಯಾಗೆ, ಆಲ್ರೆಡಿ ಮರ್ಸಿಡೀಸ್ ಬಂದಿದೆ, ಅದೆಲ್ಲ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ. ಟೆಸ್ಲಾ ಬಂದಿದೆ, ಮರ್ಸಿಡೀಸ್ ಇದೆ, ಹುಂಡಾ ಇದೆ, MG ಮೋಟರ್ಸ್ ಇದೆ, ಎಲ್ಲ ಒಪಿಲು ಬರ್ತಾ ಇದೆ. ಈ ವಿಡಿಯೋದಲ್ಲಿ ಅದೇ, ಈ ಸ್ಲೈಡಲ್ಲಿ ನೀವು ಅದೇ ನೋಡ್ತೀರಾ. 2022ಅಲ್ಲಿ ವಾಟ್ ಆರ್ ದ ಸೆಗ್ಮೆಂಟ್ಸ್ ದಟ್ ವಿ ಆರ್ ಲುಕಿಂಗ್ ಅಟ್. ಆ್ಯಂಡ್ ಗೌರ್ಮೆಂಟ್ ಇಸ್ ಆಲ್ಸೋ ಅಪ್ರೂವ್ಡ್. ಇವಾಗ ಗೌರ್ಮೆಂಟು 7,600 ಬಸ್ಸಸ್, ಗೌರ್ಮೆಂಟ್ ಬಸ್ಸಸ್ 7,600 ಎಲೆಕ್ಟ್ರಿಕ್ ಬಸ್ಸಸ್. ಯಾಕಂದರೆ ನಾವು ಅಗೇನ್ ಈ ಪರಿಸರನ ನಾವು ಕಾಪಾಡಬೇಕಂದ್ರೆ ನಮ್ಮ ಕೈಯಲ್ಲಿದೆ, ನಾವೇನು ಮಾಡಬೇಕಂತ. ಇವಾಗ ನೆಕ್ಸ್ಟ್ ಸ್ಲೈಡ್ ನೋಡಬೇಕಾದ್ರೆ ಆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಇಸ್ ಸಮಥಿಂಗ್ ದ್ಯಾಟ್ ವಾಟ್, ಅದು ಡೀಟೇಲಾಗಿ ನಾನು ಹೋಗ್ತೀನಿ ಏನಂತ. ಎಕ್ಸಾಂಪಲ್ಸ್ ಆಫ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್. ಎಕ್ಸಾಂಪಲ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ನೋಡಬೇಕಾದ್ರೆ ಇದರಲ್ಲಿ ನಿಮಗೆ ಫಸ್ಟ್ ನೀವು ನೋಡಿದ್ರೆ ಮರ್ಸಿಡೀಸ್ ಬೆನ್ಸ್, one of the first manufacturers of four-wheeler in this entire world, Mercedes-Benz. ಅವರು R&D ಎಲ್ಲ ಮಾಡಿ, ಅವರು ಎಲ್ಲ ನೋಡಿ, ಎಲ್ಲ ಅಷ್ಟು ಖರ್ಚು ಮಾಡಿ ಈ EQC ಅಂತ ಒಂದು ವೆಹಿಕಲ್ ಲಾಂಚ್ ಮಾಡಿದ್ದಾರೆ.
ಅದೇ ನಾನು ಪದೇ ಪದೇ ನಿಮ್ಗೆ ಹೇಳ್ತೀನಿ, ನವಂಬರ್ 1 ವೀಡಿಯೋ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಅದು EQCದು ಒಂದು ವೀಡಿಯೋವೇ ಹಾಕಿದ್ದೀವಿ ನಾವು. ಹೆಂಗೆ ಫಂಕ್ಷನಾಲಿಟಿ, ಅದು 4 ವೀಲ್ ಡ್ರೈವ್, ಫ್ರಂಟ್ ವೀಲ್ ಡ್ರೈವ್ ಅಲ್ಲ, ರೇರ್ ವೀಲ್ ಡ್ರೈವ್ ಅಲ್ಲ, 4 ವೀಲ್ ಡ್ರೈವ್, ಏನು ಫಂಕ್ಷನಾಲಿಟಿ ಹೆಂಗಿದೆ, ಒಂದು ಸಿಂಗಲ್ ಚಾರ್ಜಲ್ಲಿ ಎಷ್ಟು ಹೋಗುತ್ತೆ ಅಂತ. ನೆಕ್ಸ್ಟ್ ನೀವು ನೋಡಿದ್ರೆ ನಮ್ಮ ರತನ್ ಟಾಟಾ ಅವ್ರದ್ದು ನೆಕ್ಸಾನ್, ಟಾಟಾ ನೆಕ್ಸಾನ್. ಅದ್ರ ಕೆಳಗೆ ನೋಡಿದ್ರೆ ನೀವು ಹುಂಡೈ ಕೋನಾ, ದ ವೈಟ್ ಕಲರ್ ಕಾರ್. ಅದ್ರ ಪಕ್ಕ ನೋಡಿದ್ರೆ ಆಸ್ಟರ್, MG ಆಸ್ಟರ್. MGಯಲ್ಲಿ ಇದು ಸೆಕೆಂಡ್ EV. ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದು EZV ಅಂತ ಬಿಟ್ಟರು, ಸೆಕೆಂಡ್ ಬಂದು ಇದು ಆಸ್ಟರ್. ಇವಾಗ ಈ ಒಂದು ಸ್ಲೈಡಲ್ಲಿ ನನಗೆ ಇಷ್ಟೇ ತೋರ್ಸೋಕ್ಕಾಗುತ್ತೆ. ಯಾಕಂದರೆ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಅಷ್ಟು ಕಾರ್ ಹಾಕಿದೆ, ಅಷ್ಟು ಕಾರ್ ನಿಮ್ಗೆ ತೋರಿಸಿದೆ. ಆದರೆ ಏನಾಯಿತು, ಅದು ಒಂದು ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಅಷ್ಟೇನು ಅರ್ಥ ಆಗಲ್ಲ. ಅದು ನೀವು ನಿಮ್ಮ ಮೇಲೆ ಕಳಿಸಿದ್ರೆ ನಮಗೆ PPT ಕಳಿಸ್ತೀವಿ, ಫ್ರೀ ಆಫ್ ಕಾಸ್ಟ್, ಉಚಿತ, ಏನು ತೊಂದರೆ ಇಲ್ಲ, ಅದು ಕಳಿಸ್ತೀವಿ. ಆದರೆ ಈ ಸ್ಲೈಡಲ್ಲಿ ಬರೀ ಇಷ್ಟು ಕಾರೇ ಹಾಕೋಕ್ಕಾಗಿತ್ತು, ಯಾಕಂದರೆ ನಿಮಗೆ ಎಕ್ಸ್ಪ್ಲನೇಷನ್ ಬರ್ಕೊಡ್ಬೇಕಂತ, ನಿಮಗೆ ಹೇಳಬೇಕಂತ. ರೈಟ್ ಸೈಡಲ್ಲಿ ನೀವು ನೋಡಿದ್ರೆ, ಎಕ್ಸ್ಟ್ರೀಮ್ ರೈಟಲ್ಲಿ ನೋಡಿದ್ರೆ ದ ವೈಟ್ ಕಲರ್ ಮಾಡೆಲ್ ಎಕ್ಸ್, ಮಾಡೆಲ್ S ಆ್ಯಂಡ್ ಮಾಡೆಲ್ X. ಸೊ ಟೆಸ್ಲಾನು ಒಂದಿದೆ. ಸೊ ದೀಸ್ ಆರ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್. ಇವಾಗ ನೆಕ್ಸ್ಟ್ ಸ್ಲೈಡ್ ನೋಡಬೇಕಾದ್ರೆ ಎಕ್ಸಾಂಪಲ್ಸ್ ಆಫ್ ಹೈಬ್ರಿಡ್ ವೆಹಿಕಲ್. ನಾನು ಹೇಳ್ತೀನಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಏನು, ಹೈಬ್ರಿಡ್ ವೆಹಿಕಲ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಎಕ್ಸಾಂಪಲ್ ಆಫ್ ಅನ್ ಹೈಬ್ರಿಡ್ ವೆಹಿಕಲ್, ನಾನು ಇವಾಗ ಜಸ್ಟ್ ನಾನು ಬ್ರ್ಯಾಂಡ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ನೀವು ನೋಡಿದ್ರೆ ಆಡಿ, BMW i8, BMW X5, ಶೆವಿ, ಕ್ರಿಸ್ಲರು, ಫಿಯೆಟು, ಫೋರ್ಡು, ಎನರ್ಜಿ ಅಂತ ಇದೆಲ್ಲ ಇವಾಗ ಇದೆ. ಇನ್ನು ಇಂಡಿಯಾದಲ್ಲಿ ಇದು ಇನ್ನೂ ಬಂದಿಲ್ಲ. ಆದರೆ ಓವರ್ ಪೀರಿಯಡ್ ಆಫ್ ಟೈಮ್, ಅದೇ ಆ ಫಸ್ಟ್ ಸ್ಲೈಡ್ ಹೇಳಿದೆಲ್ಲ ತುಂಬ ಕಾರ್ ಇರ್ತಲ್ಲ, ಆ ಸ್ಲೈಡಲ್ಲಿ ನೀವು ನೋಡಿದ್ರೆ ಬೈ 2022 ಯು ವಿಲ್ ಸಿ ಆಲ್ ದ ಪಾಸಿಬಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಏನೇನು ಎಲೆಕ್ಟ್ರಿಕ್ ವೆಹಿಕಲ್ ಇದೆಯೋ ಅದೆಲ್ಲ ಇಂಡಿಯಾಗೆ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಫಾರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಇದು ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಹೈಬ್ರಿಡ್ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್. ನಾನು ಹೇಳ್ತೀನಿ ವಾಟ್ ಈಸ್ ದ ಹೈಬ್ರಿಡ್ ವೆಹಿಕಲ್, ಅದು ಏನು, ವಾಟ್ ಈಸ್ ಹೈಬ್ರಿಡ್ ವೆಹಿಕಲ್, ವಾಟ್ ಈಸ್ ಎಲೆಕ್ಟ್ರಿಕ್ ವೆಹಿಕಲ್, ವಾಟ್ ಈಸ್ ಹೈಡ್ರೋಜನ್ ಫ್ಯೂಲ್ ಸೆಲ್ ವೆಹಿಕಲ್, ಆ್ಯಂಡ್ ವಾಟ್ ಈಸ್ ಗ್ಯಾಸಲಿನ್ ವೆಹಿಕಲ್, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡಬೇಕಾದ್ರೆ ಇದು ಏನಾಗುತ್ತೆ ಅಂದರೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸಾಂಪಲ್. ಇವಾಗ ನಮ್ಮ ಸುಜುಕಿ, ನಮ್ಮ ಓನ್ ಇಂಡಿಯನ್ ಬ್ರ್ಯಾಂಡ್ ಅಲ್ಲ, ಆದರೆ ಮಾರುತಿ ಸುಜುಕಿ ಕೊಲಾಬ್ರೇಷನಲ್ಲಿ ನಮ್ಮ ಸುಜುಕಿ ಬಂದು S-Cross ಅಂತ ಲಾಂಚ್ ಮಾಡಿದೆ. S-Cross ಇಸ್ ಅ ಹೈಬ್ರಿಡ್ ವೆಹಿಕಲ್. ಸಿಯಾಜ್ ಇಸ್ ಅ ಹೈಬ್ರಿಡ್ ವೆಹಿಕಲ್. ಮಹೀಂದ್ರಾ ಸ್ಕಾರ್ಪಿಯೋ ಇಸ್ ಅ ಹೈಬ್ರಿಡ್ ವೆಹಿಕಲ್. ಟೊಯೋಟಾ ಕ್ಯಾಮ್ರಿ ಇಸ್ ಅ ಹೈಬ್ರಿಡ್ ವೆಹಿಕಲ್. ಹೈಬ್ರಿಡ್ ವೆಹಿಕಲ್ ಅಂದರೆ ಇಟ್ ಈಸ್ ನಾಟ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್. ಹೈಬ್ರಿಡ್ ವೆಹಿಕಲ್ ಅಂದರೆ ಅದು ನಾನು ಡೀಟೇಲಾಗಿ ಹೇಳ್ತೀನಿ. ಹೈಬ್ರಿಡ್ ವೆಹಿಕಲ್ ಅಂದರೆ ಏನಾಗುತ್ತೆ ಅಂದರೆ ಅದರಲ್ಲಿ ನಿಮ್ಗೆ ಬ್ಯಾಟ್ರಿನೂ ಇರುತ್ತೆ, IC ಇಂಟರ್ನಲ್ ಕಂಬಷನ್ ICE ಇಂಜಿನೂ ಇರುತ್ತೆ, ದಟ್ ಈಸ್ ಪೆಟ್ರೋಲ್ ಗ್ಯಾಸಲಿನ್ ಇಂಜಿನ್, ಆ ಇಂಜಿನೂ ಇರುತ್ತೆ. ಅದು ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ನಾನು ಯಾಕೆ ಇದು ಸ್ಲೈಡಲ್ಲಿ ಕಾರ್ಗಳು ತೋರಿಸ್ಬಿಟ್ಟು ಆ ಕಾರ್ ಮಾಡೆಲ್ ನಮ್ಗೆ ಕೊಡ್ತಾ ಇದ್ದೀನಿ ಅಂದರೆ ಇದು ಬಂದು ನಿಮಗೆ ಬಂದು ಅನುಕೂಲ ಆಗುತ್ತೆ. ನೀವು ಬಂದು ಇದನ್ನು ನೋಡಿದ್ರೆ ನಿಮಗೆ ಬಂದು ಅದು ನಿಮ್ಗೆ ಗೊತ್ತಾಗುತ್ತೆ ಏನು, ಹೆಂಗೆ, ಯಾವ ಫಂಕ್ಷನಾಲಿಟಿ ಇದೆ, ಏನೇನು ಬ್ರ್ಯಾಂಡ್ ಬರ್ತಾ ಇದೆ ಅಂತ. ಸೊ ಅದಕ್ಕೆ ನಾನು ಈ ಸ್ಲೈಡೆಲ್ಲ ತೋರಿಸ್ತಾ ಇದ್ದೀನಿ. ಅದಕ್ಕೆ ಐ ವಾಂಟ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಬ್ರ್ಯಾಂಡ್ಸ್ ವಿಚ್ ಇಸ್ ದೇರ್, ಏನೇನು ಬ್ರ್ಯಾಂಡ್ ಬರ್ತಾ ಇದೆ, ಏನೇನು ಬ್ರ್ಯಾಂಡ್ ಬರುತ್ತೆ ಫ್ಯೂಚರಲ್ಲಿ, ನಿಯರ್ ಫ್ಯೂಚರಲ್ಲಿ ಅಂತ. ಇದು ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸಾಂಪಲ್. ಇವಾಗ ನಾನು ಬಿಗಿನಿಂಗಿಂದ ಇವಾಗ ತನಕ ನಿಮ್ಮ ಹತ್ರ ಮಾತಾಡಿದ್ರಲ್ಲಿ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನಮ್ಮ ಚಾಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ. PPT ಹೆಂಗಿತ್ತು, ಈ ಪ್ರೆಸೆಂಟೇಷನ್ ಹೆಂಗಿತ್ತು, ಅದ್ರ ಬಗ್ಗೆನೂ ನೀವು ಹೇಳಿ. ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದ್ರ ಬಗ್ಗೆ ನಾವು ಮಾಡ್ತೀವಿ. ಯಾಕಂದರೆ ಇದು ಬಂದು ಟೂ ಮಚ್ ಆಫ್ ತುಂಬ ಡೌನ್ಲೋಡ್ ಇದ್ದರೆ ನಿಮಗೆ ಕ್ವೆಶ್ಚನ್ ಇದೆ, ಇಲ್ಲ ಸರ್ ಇದು ಏನು, ನನ್ನ ಹೆಸರು ಪ್ರವೀಣ್ ಅಂತ, ಇಲ್ಲ ಪ್ರವೀಣ್ ಇದೇನು, ಇದೇನು ಕೆಲಸ ಮಾಡುತ್ತೆ, ಇದು ನೀವು ಹೇಳಿದ್ದು ನನ್ನ ಸ್ವಲ್ಪ ಅರ್ಥ ಆಗಿಲ್ಲ ಆ ಥರ ಹೇಳಿದ್ರೆ ವಿ ಆರ್ ಮೋರ್ ದೆನ್ ಹ್ಯಾಪಿ, ತುಂಬ ಸಂತೋಷ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. This is about electric vehicles, hybrid electric vehicles. When we go to the next slide ಅಲ್ಲಿ ನೀವು ನೋಡಿದ್ರೆ ಇದರಲ್ಲಿ ನೀವು ನೋಡಿ ಇದು ಬಂದು ತುಂಬ ಕಾನ್ಸಂಟ್ರೇಷನ್ ಆಗಿ ಕೇಳಿ. ಯಾಕಂದರೆ ಇದು ಬಂದು BEV, PHEV ಆ್ಯಂಡ್ HEV. ಸೊ BEV ಅಂದರೆ ಏನು, ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ದಟ್ ಈಸ್ ಲೈಕ್ ಫಸ್ಟ್ ಸ್ಲೈಡ್ ನಾನು ತೋರಿಸಿದ್ದು ನಿಮಗೆ, MG Hector, ಆಸ್ಟರು, Mercedes Benz EQC, ಅದೆಲ್ಲ BEVs, ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್. ದಿಸ್ ಇಸ್ ಕಂಪ್ಲೀಟ್ಲಿ ಪವರ್ಡ್ ಬೈ ಬ್ಯಾಟ್ರಿ. ಇದು ಕಂಪ್ಲೀಟಾಗಿ ಬ್ಯಾಟ್ರಿಯಲ್ಲಿ ಮಾತ್ರ ಓಡುತ್ತೆ. ನೀವು ಚಾರ್ಜ್ ಮಾಡಬೇಕು, ಚಾರ್ಜ್ ಮಾಡಿದ್ಮೇಲೆ ಫುಲ್ ಚಾರ್ಜ್ ಆದಮೇಲೆ, ನಾನು ಲಾಸ್ಟ್ ವೀಡಿಯೋలో ಹೇಳಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಫುಲ್ ಚಾರ್ಜ್ ಅದಾದಮೇಲೆ ನೀವೇನು ಮಾಡಬೇಕು, ಯು ಕ್ಯಾನ್ ಡ್ರೈವ್. ಆ ಕಿಲೋಮೀಟರ್ ರೇಂಜ್ ಹೆಂಗಿದೆ ಅಂತ, 350 ಕಿಲೋಮೀಟರ್ಸ್ ಇದೆ ಒಂದೊಂದು ಕಾರು, 400 ಇದೆ, 600 ಇದೆ, ಅದು BEVs ವೆಹಿಕಲ್ಸು. ಇಟ್ಸ್ ಎಮಿಷನ್ ಝೀರೋ ಎಮಿಷನ್. ಆ್ಯಂಡ್ ಅಗೇನ್ ನಾನು ಟೈಮ್ ಅಗೇನ್ ಹೇಳ್ತೀನಿ, ಇದು ಬಂದು ಬ್ಯಾಟ್ರಿ ಯಾವಾಗ ನಿಮಗೆ ಕಂಪ್ಲೀಟಾಗಿ ಒಂದು 10% ಇಲ್ಲ 5% ಇಲ್ಲ 10% ಬರುತ್ತೋ ಆವಾಗಲೇ ನೀವು ಚಾರ್ಜ್ ಮಾಡಬೇಕು. ಯಾಕಂದರೆ ಇವಾಗ ನಮ್ಮ ಮೊಬೈಲ್ ಫೋನ್ ತಗೊಳ್ಳಿ, ಮೊಬೈಲ್ ಫೋನು ಯಾವಾಗಲೂ ನೀವು 100% ಇರಬೇಕಾದ್ರೆ ನೀವು ಚಾರ್ಜ್ ಮಾಡಲ್ಲ, ಎತ್ಬಿಡ್ತೀರ. 50% ಇರಬೇಕಾದ್ರೂ ಚಾರ್ಜ್ ಮಾಡಬಾರ್ದು. ನೀವು ಆ ಥರ 50%ಇಲ್ಲಿದೆ ನನಗೆ 100% ಬೇಕು ಅಂತ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಸೈಕಲ್ ಕಡಿಮೆ ಆಗಿಬಿಡುತ್ತೆ.
ಸೊ ನೀವೇನು ಮಾಡಬೇಕು, ಒಂದು ಚಾರ್ಜ್ ಮಾಡಿದ್ರೆ ಫುಲ್ಲು ಒಂದು ಸತಿ ಓಡಿಸ್ಬಿಟ್ಟು ಅದಾದಮೇಲೆ ಒಂದು 10% 15% ಇರಬೇಕಾದ್ರೆ ಯು ಕ್ಯಾನ್ ರೀಚಾರ್ಜ್ ದ ಬ್ಯಾಟ್ರಿ. ಸೊ ವಾಟ್ ಹ್ಯಾಪನ್ಸ್ ಇನ್ ದ ನಿಯರ್ ಫ್ಯೂಚರ್ ಇಸ್, ಆ ಕಾರ್ ನೀವು ಒಂದು 5 ವರ್ಷ ಇಟ್ಕೊಳ್ತಿರೋ ಇಲ್ಲ 10 ವರ್ಷ ಇಟ್ಕೊಳ್ತಿರೋ, ನಮ್ಮ ಕಸ್ಟಮರ್ಸು ಯಾರಿದೀವೋ, ಇದ್ರ ಬಗ್ಗೆ ಎಲ್ಲ ಕೋರ್ಸ್ ಆಫರಿಂಗ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಅವ್ರಿಗೆ ಏನಾಗುತ್ತೆ, ಲಾಂಜಿಟಿವಿಟಿ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಬ್ಯಾಟ್ರಿ ಚೇಂಜ್ ಮಾಡೋ ಪದೇ ಬ್ಯಾಟ್ರಿ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಅದು BEVs, ಎಲೆಕ್ಟ್ರಿಕ್ ವೆಹಿಕಲ್ಸು. ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್, ಇವಾಗ ಮಕ್ಕಳಿಗೆ ನೀವು ನೋಡಿದ್ರೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಏನು, ಇದರಲ್ಲಿ ನೀವು ನೋಡಿದ್ರೆ ಆ ಡಯಾಗ್ರಾಮ್ ನೀವು ನೋಡಿದ್ರೆ ಪೆಟ್ರೋಲ್ ಟ್ಯಾಂಕು ಇದೆ, ಬ್ಯಾಟ್ರಿನೂ ಇದೆ, ಆ ಬ್ಯಾಟ್ರಿಗೆ ಚಾರ್ಜರೂ ಇದೆ. ಸೊ ಇದು ಬಂದು ಏನಾಗುತ್ತೆ ಅಂದರೆ, ಇದು ಪೆಟ್ರೋಲಲ್ಲೂ ರನ್ ಆಗುತ್ತೆ ಆ್ಯಂಡ್ ವೆನ್ ಪೆಟ್ರೋಲಲ್ಲೂ ರನ್ ಆಗುತ್ತೆ. ಇವಾಗ ನೀವು ಏನಾದರೂ ಇವಾಗ ಹೆಂಗೆ ಹೇಳೋದು, ಹಂಪಲ್ಲಿ ಇಲ್ಲ ರೋಡ್ ಹೈಟ್ ಇದೆ, ಆ ಥರ ಎಲ್ಲಾದರೂ ಹೋಗಬೇಕಾದ್ರೆ ಇಟ್ ಆಟೋಮೆಟಿಕ್ಲಿ ಕನ್ವರ್ಟ್ಸ್ ಟು ಪೆಟ್ರೋಲ್. ಆ್ಯಂಡ್ ವೆನ್ ಯು ಆರ್ ಗೋಯಿಂಗ್ ಇನ್ ದ ನಾರ್ಮಲ್ ಸ್ಪೀಡ್, ಒಂದು ಹೈವೇಲಿ ಒಂದು 60-70 ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಟ್ ಕನ್ವರ್ಟ್ಸ್ ಟು ಬ್ಯಾಟ್ರಿ. ವೈ ಇಟ್ ಇಸ್ ಕಾಲ್ಡ್ ಹೈಬ್ರಿಡ್ ಅಂದರೆ ಐ ಎಕ್ಸ್ಪ್ಲೇನ್, ನಾನು ಹೇಳ್ತೀನಿ. ಹೈಬ್ರಿಡ್ ಅಂದರೆ ಇದು ಏನು ಮಾಡುತ್ತೆ ಅಂದರೆ, ಪೆಟ್ರೋಲ್ ಸೇವಿಂಗು ಮಾಡುತ್ತೆ, ನಿಮಗೆ ಲಾಂಗ್ ಲೈಫು ಕೊಡುತ್ತೆ, ಆ್ಯಂಡ್ ಇಟ್ ಯೂಸಸ್ ದ ಬ್ಯಾಟ್ರಿ ಆಲ್ಸೋ. ಅದನ್ನು ನಾವು ಪ್ಲಗ್ ಇನ್ ಹೈಬ್ರಿಡ್ ಚಾರ್ಜಿಂಗ್ ವೆಹಿಕಲ್, ವಿಚ್ ಇಸ್ ನೀವು ಚಾರ್ಜು ಮಾಡ್ಕೊಳ್ಬೋದು ಗಾಡಿನ, ಅದಕ್ಕೆ ಚಾರ್ಜಿಂಗ್ ಪಾಯಿಂಟು ಇದೆ, ಆ್ಯಂಡ್ ಪೆಟ್ರೋಲ್ ಹಾಕ್ಸ್ಕೊಳ್ಬೋದು. ಸೊ ನಿಮಗೆ ಬಂದು ಮೈಲೇಜು ಜಾಸ್ತಿ ಸಿಗುತ್ತೆ, ಯಾಕಂದರೆ ಯಾವಾಗಲೂ ಪೆಟ್ರೋಲಲ್ಲಿ ಓಡಿಸಲ್ಲ ಗಾಡಿ, ಅದು ಆಟೋಮೆಟಿಕಾಗಿ ಬ್ಯಾಟ್ರಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಇವಾಗ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಂದರೆ, ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಇಸ್ ಮೋರ್ ಆರ್ ಲೆಸ್ ದ ಸೇಮೇ. ಇದು ಪ್ಲಗ್ ಇನ್ ಹೈಬ್ರಿಡ್ಗೂ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಮೋರ್ ಆರ್ ಲೆಸ್ ಇಟ್ಸ್ ದ ಸೇಮೇ. ಆದರೆ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಚಾರ್ಜಿಂಗ್ ಪೋರ್ಟ್ ಇಲ್ಲ. ಓಕೆನಾ, ಚಾರ್ಜಿಂಗ್ ಪೋರ್ಟ್ ಇಲ್ಲ. ಯಾಕಂದರೆ ಇದು ಬಂದು ಏನಾಗುತ್ತೆ ಅಂದರೆ, ಇದು ಪೆಟ್ರೋಲ್ IC ಇಂಜಿನ್ ಇರುತ್ತೆ, ಪೆಟ್ರೋಲ್ ಆರ್ ಡೀಸೆಲ್ ಇಂಜಿನ್ ಇರುತ್ತೆ, ಆದರೆ ಬ್ಯಾಟ್ರಿ ಇರುತ್ತೆ. ಲೈಕ್ ಫಾರ್ ಅನ್ ಎಕ್ಸಾಂಪಲ್, ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮ್ಗೆ ತೋರಿಸಿದ್ದು ಟೊಯೋಟಾ ಕ್ಯಾಮ್ರಿ, ನಾನು ಓಡಿಸಿದ್ದೀನಿ ಗಾಡಿ. ಪೆಟ್ರೋಲ್ ಇಂಜಿನು 2.6 2.7 ಲೀಟರ್ ಇಂಜಿನ್, ಅದು 2700 cc ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಬೂಟಲ್ಲಿ ಒಂದು ಬ್ಯಾಟ್ರಿ ಇದೆ. ಸೊ ಅದು ನೀವು ಕೇಳ್ತೀರಾ, ಅದು ಹೆಂಗೆ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ರೆ ಅದು ಹೆಂಗೆ ತಿರ್ಗಿ ಹೆಂಗೆ ಬ್ಯಾಟ್ರಿ ಫಂಕ್ಷನಾಲಿಟಿ? ಎಕ್ಸಾಕ್ಟ್ಲಿ ಅದರಲ್ಲೇ ಡಿಜೆನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಇದೆ. ಅದು ಏನು ಮಾಡುತ್ತೆ ಅಂದರೆ, ಅದು ಚಾರ್ಜ್ ಮಾಡ್ಕೊಳ್ಳುತ್ತೆ. ಇವಾಗ ನಮ್ಮ ಕಾರಲ್ಲಿ ಬ್ಯಾಟ್ರಿ ಇದೆ ಅಲ್ಲ, ಆ ಬ್ಯಾಟ್ರಿದೇನೋ ಹಾರ್ನ್ ಫಂಕ್ಷನ್ ಆಗುತ್ತೆ, ಗಾಡಿ ಸ್ಟಾರ್ಟ್ ಆಗುತ್ತೆ ಎಲ್ಲ. ಆ ಬ್ಯಾಟ್ರಿದು ಒಂದು ಪ್ಲಗ್ ತೆಗೆದುಬಿಟ್ಬಿಟ್ರೆ ಏನೂ ಆಗೋದಿಲ್ಲ, ಗಾಡಿ ಲಾಕ್ ಆಗಲ್ಲ, ಗಾಡಿ ಆನ್ ಆಗಲ್ಲ. ಆದರೆ ನಾವು ಆ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇಲ್ಲ. ನಮಗೆ ಬ್ಯಾಟ್ರಿ ವಾರಂಟಿ 5 ವರ್ಷ ಕೊಡ್ತಾರೆ, ಆಮ್ರಾನು ಎಕ್ಸೈಟ್ ಬ್ಯಾಟ್ರಿನೋ ಯಾವುದು, ಆಯಿತಾ. ಆದರೆ ಅದು ಗಾಡಿ ಓಡಿಸ್ತಾ ಇರಬೇಕಾದ್ರೆ ಅದೇ ಚಾರ್ಜ್ ಆಗುತ್ತೆ. ಅದೇ ಥರನೇ ಹೈಬ್ರಿಡ್ ವೆಹಿಕಲು, ಇಟ್ ಕೀಪ್ಸ್ ಚಾರ್ಜಿಂಗ್. ಅದು ಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ತಿರ್ಗಾ ಮತ್ತೆ ಪದೇ ಚಾರ್ಜ್ ಆಗುತ್ತೆ, ತಿರ್ಗಾ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದು ಬ್ಯಾಟ್ರಿ ಈಸ್ ಲೈಕ್ ಅ ಫೋನ್ ಬ್ಯಾಟ್ರಿ. ಯಾವಾಗ ಫೋನ್ ಬ್ಯಾಟ್ರಿ ಹೋಯ್ತು, ನಾವು ಹೋಗ್ಬಿಟ್ಟು ಶೋರೂಮಲ್ಲಿ ಸ್ಯಾಮ್ಸಂಗು, ವಿವೋನೋ, ಓಪೋನೋ, ಆ್ಯಪಲ್ಲೋ ಹೋಗಿ ಕೊಟ್ಬಿಟ್ಟು ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಅವ್ರು ಚಾರ್ಜ್ ಮಾಡ್ತಾರೆ, ಚೇಂಜ್ ಮಾಡಿಬಿಡ್ತಾರೆ ಬ್ಯಾಟ್ರಿ, ಲೈಕ್ ದ್ಯಾಟ್. ಸೊ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್, ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್, ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್, ದೀಸ್ ಆರ್ ದ ಡಿಫ್ರೆನ್ಸಸ್. ಈ ಡಿಫ್ರೆನ್ಸಸ್ನ ನೀವು ನೋಡಬೇಕು. ಇದರಲ್ಲಿ ಐ ಆಮ್ ಶೋರ್ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನೀವು ನಮ್ಮ ಟೀಮ್ಗೆ ಮೆಸೇಜ್ ಮಾಡಿ, ಆರ್ ನಮ್ಮ ಟೀಮ್ಗೆ support@walkini.com ಅದಕ್ಕೆ ಮೇಲ್ ಕಳಿಸಿ. ನಾವು ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆ್ಯಂಡ್ ನಾವು ಕೋರ್ಸ್ ಆಫರಿಂಗು ಕೊಡ್ತೀವಿ. ನಂದು ಫಸ್ಟ್ ವೆಬಿನಾರು, ಸೆಕೆಂಡ್ ವೆಬಿನಾರು, ಈ ಥರ್ಡ್ ವೆಬಿನಾರಲ್ಲೂ ಎಲ್ಲ ವೆಬಿನಾರಲ್ಲೂ ನಾನು ಹೇಳೋದು ಒಂದೇ ಮಾತು, ಡಿಸೆಂಬರ್ ಮುಂಚೆ ನೀವು ಎನ್ರೋಲ್ ಮಾಡಿದ್ರೆ ನಮ್ಮ ಕಂಪ್ನಿ ವೋಕಿನಿ ಕಡೆಯಿಂದ ನಿಮಗೆ 1 ವರ್ಷ ಕೋರ್ಸು ಫ್ರೀಯಾಗಿ ಕೊಡ್ತೀವಿ. ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ ಉಚಿತ ಅಂತ, ಆ ಥರ. ಇವಾಗ ಇದು BEVs, PHEVs ಆ್ಯಂಡ್ HEV ಇದ್ರ ಬಗ್ಗೆ. ಇವಾಗ ವೆನ್ ವಿ ಆ್ಯಕ್ಚುಲಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್, ಅದರಲ್ಲಿ ನಾವು ನೋಡಬೇಕಾದ್ರೆ ಹೌ ಡಸ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ವರ್ಕ್. ಸ್ಟ್ರೀಮ್ಲೈನ್ ಮಾಡಿದ್ದೀನಾ? ಫಸ್ಟು ಎಲೆಕ್ಟ್ರಿಕ್ ವೆಹಿಕಲ್ ಏನು, ಆಮೇಲೆ ಬ್ಯಾಟ್ರಿ ಹೈಬ್ರಿಡ್ ವೆಹಿಕಲ್ ಏನು, ಹೈಡ್ರೋಜನ್ ಗ್ಯಾಸಲಿನ್ ವೆಹಿಕಲ್ ಏನು, ಇದ್ರ ಬಗ್ಗೆ ಎಲ್ಲ ಹೇಳಿದೆ. ಇವಾಗ ಒಂದೊಂದಾಗಿ ಸ್ಟ್ರೀಮ್ಲೈನ್ ಮಾಡಿ ಹೇಳ್ತೀನಿ. ಹೌ ಡಸ್ ಎಲೆಕ್ಟ್ರಿಕ್ ವೆಹಿಕಲ್ ವರ್ಕ್. ನಾನು ನಿಮಗೆ ಇದರಲ್ಲಿ ನಾನು ಹೇಳ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇವನ್ ಐ ವಾಂಟ್ ಯು ಟು ಆಲ್ಸೋ ಅಂಡರ್ಸ್ಟ್ಯಾಂಡ್. ನಿಮ್ಮೆಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಇಟ್ ಸೇಸ್ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಸೋ ಇಸ್ ಕಾಲ್ಡ್ ಆಸ್ BEVs. ಅದು ಪ್ರೀವಿಯಸ್ ಸ್ಲೈಡಲ್ಲಿ ಫಸ್ಟ್ ಇದು ಹೇಳಿದ್ದು. ಇಟ್ಸ್ ಮೋರ್ ಫ್ರೀಕ್ವೆಂಟ್ಲಿ ಕಾಲ್ಡ್ ಆಸ್ EVs, ಎಲೆಕ್ಟ್ರಿಕ್ ವೆಹಿಕಲ್ಸ್. ಅದು ಮೋರ್ ಫ್ರೀಕ್ವೆಂಟ್ ಆಗಿ ಅದೇ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ತಾರೆ. ಇಟ್ಸ್ ಅ ಫುಲ್ ಎಲೆಕ್ಟ್ರಿಕ್ ವೆಹಿಕಲ್. ದೇರ್ ಇಸ್ ನೋ ICE ಇಂಜಿನ್ ಇನ್ ದ್ಯಾಟ್. ICE ಇಂಜಿನು ಪೆಟ್ರೋಲ್ ಡೀಸೆಲ್ ಇಂಜಿನ್ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ ವಿತ್ ರೀಚಾರ್ಜಬಲ್ ಬ್ಯಾಟ್ರೀಸ್. ಹೇಳ್ತೀನಿ, ರೀಚಾರ್ಜಬಲ್ ಬ್ಯಾಟ್ರೀಸು ನಾವು ಚಾರ್ಜ್ ಮಾಡಬೇಕು. ಪೋರ್ಟಬಲ್ ಚಾರ್ಜರು ಕೊಡ್ತಾರೆ ಶೋರೂಮಲ್ಲಿ, ನಾವು ಹೋಗಿ ತೊಗೊಳ್ಬೇಕಾದ್ರೆ ಪೋರ್ಟಬಲ್ ಚಾರ್ಜರ್ ಕೊಡ್ತಾರೆ. ನಿಮ್ಮ ಮನೇಲಿ ಬಂದು ಒಂದು ಚಾರ್ಜರು ಫಿಕ್ಸ್ ಮಾಡ್ತಾರೆ, ನೀವು ಚಾರ್ಜ್ ಮಾಡ್ಕೊಳ್ಬೋದು. ಆ್ಯಂಡ್ ದೇರ್ ಇಸ್ ನೋ ಗ್ಯಾಸಲಿನ್ ಇಂಜಿನ್. ಹೇಳಿದಾಗ ದೇರ್ ಇಸ್ ನೋ ಗ್ಯಾಸಲಿನ್ ಇಂಜಿನ್.
ಇದು ಯಾಕೆ ನಾನು ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತಾನೆ ಅಂದರೆ ನಿಮಗೆ ಇದು ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಬೇಕಂತ, ಒಂದೊಂದು ಲೈನ್ ಆಗಿ ಒಂದೊಂದು ವರ್ಡ್ ಆಗಿ. ನೆಕ್ಸ್ಟ್, ದ ಆಲ್ ಎನರ್ಜಿ ಟು ರನ್ ದ ವೆಹಿಕಲ್ ಕಮ್ಸ್ ಫ್ರಮ್ ದ ಬ್ಯಾಟ್ರಿ ಪ್ಯಾಕ್ ವಿಚ್ ಇಸ್ ರೀಚಾರ್ಜ್ ಫ್ರಮ್ ದ ಗ್ರಿಡ್. ಚಾರ್ಜಿಂಗ್ ಪೋರ್ಟಲ್ಲಿ ರೀಚಾರ್ಜ್ ಮಾಡಿದ್ಮೇಲೆ ದ ಎನರ್ಜಿ ಟು ಮೂವ್ ದ ವೆಹಿಕಲ್, ವೀಲು ಸುತ್ತಬೇಕಂದ್ರೆ ಅದು ಎನರ್ಜಿ ಎಲ್ಲಿಂದ ಬರುತ್ತೆ? ಬ್ಯಾಟ್ರಿಯಿಂದ ಬರುತ್ತೆ. ಬ್ಯಾಟ್ರಿಯಿಂದ ಮೋಟ್ರಿಗೆ ಹೋಗುತ್ತೆ. ಇನ್ ಬಿಟ್ವೀನಲ್ಲಿ ದೇರ್ ಇಸ್ ಲಾಡ್ ಆಫ್ ವೈರಿಂಗ್ ಕಾಂಪೊನೆಂಟ್ಸ್, ವೈರಿಂಗ್ ಹಾರ್ನೆಸ್ ಅದೆಲ್ಲ ಇದೆ. ಇವಾಗ ಈ ಡಯಾಗ್ರಾಮ್ ನೋಡಿ ಏನೇನಿದೆ ಕಾಂಪೊನೆಂಟ್ಸು. ಇವಾಗ ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೂ ಇನ್ ಬಿಟ್ವೀನಲ್ಲಿ ನೀವು ನೋಡ್ತೀರಲ್ಲ, ಅದು ಲೈಟ್ ಆರೆಂಜ್ ಕಲರು, ಅದೇ ಬ್ಯಾಟ್ರಿ. ಸೊ ಎಲೆಕ್ಟ್ರಿಕ್ ಟ್ರಾನ್ಸಿಷನ್ ಮೋಟರ್ ಒಂದು, ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಒಂದು, ಡಿ ಸಿ ಟು ಡಿ ಸಿ ಕನ್ವರ್ಟರು, ಥರ್ಮಲ್ ಸಿಸ್ಟಮ್ ಕೂಲಿಂಗ್. ಅಫ್ಕೋರ್ಸ್ ಕೂಲಿಂಗ್ ಬೇಕೇ ಬೇಕು. ಏನು ಗಾಡಿ ಓಡಿಸಿದ್ರು ಹೀಟ್ ಆಗುತ್ತೆ. ಅದು ಪೆಟ್ರೋಲ್ ಗಾಡಿ ಓಡಿಸಿದ್ರು ಸರಿ, ಡೀಸೆಲ್ ಗಾಡಿ ಓಡಿಸಿದ್ರು ಸರಿ, ಹೀಟ್ ಆಗುತ್ತೆ. ಥರ್ಮಲ್ ಕೂಲಿಂಗ್ ಸಿಸ್ಟಮ್ ಅದು ಲೆಫ್ಟ್ ಸೈಡಲ್ಲಿದೆ. ನೀವು ರೈಟ್ ಸೈಡಲ್ಲಿ ನೋಡಿ, ರೈಟ್ ಸೈಡಲ್ಲಿ ಬ್ಯಾಟ್ರಿ ಪ್ಯಾಕ್, ಆರೆಂಜ್ ಕಲರ್ ಅಂತ ಹೇಳಿದೆ ಅಲ್ಲ, ಬ್ಯಾಟ್ರಿ ಪ್ಯಾಕ್. ಇಟ್ ಈಸ್ ಅನ್ ಆಲ್ ಎಲೆಕ್ಟ್ರಿಕ್ ವೆಹಿಕಲ್. ದೇರ್ ಇಸ್ ನೋ ICE ಇಂಜಿನ್ ಇದರಲ್ಲಿ, ಆಯಿತಾ. ಅದರಲ್ಲಿ ನೆಕ್ಸ್ಟು ನಮ್ಮ ಫ್ರಂಟ್ ರೈಟ್ ಸೈಡಲ್ಲಿ ನೋಡಬೇಕಾದ್ರೆ ಫ್ರಂಟ್ ವೀಲ್ ಮೇಲ್ಗಡೆ ಒಂದು ವೈರ್ ಥರ ಬಂದಿದೆಯಲ್ಲ, ಬ್ಲೂ ಕಲರ್ ವೈರ್, ಅದು ಚಾರ್ಜಿಂಗ್ ಪೋರ್ಟ್. ಒಂದು ಕನೆಕ್ಷನು ನಿಮ್ಮ ಮನೆಯಲ್ಲಿ ಚಾರ್ಜರ್ ಫಿಕ್ಸ್ ಮಾಡಿರ್ತಾರಲ್ಲ, ಒಂದು ಕನೆಕ್ಷನ್ ಅಲ್ಲಿ ಇರುತ್ತೆ, ಇನ್ನೊಂದು ಕನೆಕ್ಷನ್ ತೊಗೊಂಡು ಬಂದು ಇದಕ್ಕೆ ಫಿಕ್ಸ್ ಮಾಡಬೇಕು. ಆ್ಯಂಡ್ ಇಟ್ ವಿಲ್ ಶೋ, ನಿಮ್ಮ ಸಿಸ್ಟಮಲ್ಲಿ ತೋರಿಸುತ್ತೆ, ನಿಮ್ಮ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ಎಷ್ಟು ಚಾರ್ಜ್ ಆಗಿದೆ, ಇನ್ನೂ ಎಷ್ಟು ತಾಗುತ್ತೆ ಚಾರ್ಜ್ ಆಗೋಕ್ಕೆ. ಒನ್ಸ್ ಚಾರ್ಜ್ ಆದಮೇಲೆ ಅದು ನಿಮಗೆ ಡಿಸ್ಪ್ಲೇಯಲ್ಲಿ ಸ್ಮಾರ್ಟ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ನಿಮ್ಮ ಡಿಸ್ಪ್ಲೇಯಲ್ಲಿ ಅದು ಹೇಳುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಕಿಲೋಮೀಟ್ರ್ ಓಡ್ಬೋದು. ಸೊ ನೀವು ಬಂದು ಯು ಕ್ಯಾನ್ ಮೇಕ್ ಅ ಕ್ಯಾಲ್ಕುಲೇಷನ್ ಮಾಡಿ, ಓಕೆ ಇಲ್ಲಿಂದ ನಾನು ನಮ್ಮ ಅಕ್ಕ ಮನೆಗೆ ಹೋಗಬೇಕು, ಇಲ್ಲಿಂದ ನಮ್ಮ ಅಣ್ಣ ಮನೆಗೆ ಹೋಗಬೇಕು, ಅಲ್ಲಿ 50 ಕಿಲೋಮೀಟರ್ಸು ಪರವಾಗಿಲ್ಲ, ಇನ್ನು 150 ಕಿಲೋಮೀಟರ್ಸ್ ಇದೆಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಚಾರ್ಜ್ ಮಾಡ್ಕೊತೀನಿ, ತೊಂದರೆ ಇಲ್ಲ. ಟ್ರಾನ್ಸ್ಮಿಷನ್ ವಾಟ್ ಇಟ್ ಹ್ಯಾಪನ್ಸ್. ಆ್ಯಂಡ್ ಆನ್ಬೋರ್ಡ್ ಚಾರ್ಜರ್ ಕೊಡ್ತಾರೆ, ಅದು ಪೋರ್ಟಬಲ್ ಆನ್ಬೋರ್ಡ್ ಚಾರ್ಜರ್ ಕೊಡ್ತಾರೆ. ಆ್ಯಂಡ್ ಬ್ಯಾಟ್ರಿ ಎಕ್ಸಿಲರಿ. ಸೊ ಇದು ಬಂದು ದಿಸ್ ಇಸ್ ದ ನೇಕಡ್ ಪಿಕ್ಚರ್, ಒಂದು ನೇಕಡ್ ಪಿಕ್ಚರ್ ಆಫ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್. ಎವ್ರಿಥಿಂಗ್ ಔಟ್ಸೈಡಲ್ಲಿ ನೋಡಿದ್ರೆ ಇಟ್ಸ್ ಅ 4 ವೀಲು ಎಲ್ಲ ಇರುತ್ತೆ. ಆದರೆ ನಿಮಗೆ ಬಂದು ಸೈಲೆನ್ಸರ್ ಬರಲ್ಲ. ಯಾಕೆ ಸೈಲೆನ್ಸರ್ ಬರಲ್ಲ? ಹೋಗೇನೇ ಇಲ್ಲ ಅಂದರೆ ಸೈಲೆನ್ಸರ್ ಯಾಕೆ ಬೇಕಿಲ್ಲ ಅಲ್ಲ, ಸೈಲೆನ್ಸರ್ ಬರಲ್ಲ. ಸೊ ಇದು ಬಂದು ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್. ದಿಸ್ ಇಸ್ ಅ ಕಂಪ್ಲೀಟ್ ಪ್ರಾಪರ್ ಎಲೆಕ್ಟ್ರಿಕ್ ವೆಹಿಕಲ್ ವಿಚ್ ರನ್ಸ್ ಕಂಪ್ಲೀಟ್ಲಿ ಆನ್ ದ ಬ್ಯಾಟ್ರಿ ಎನರ್ಜಿಯಿಂದ, ಬ್ಯಾಟ್ರಿ ಪವರಿಂದ ಓಡೋ ಗಾಡಿ ಇದು ಎಲೆಕ್ಟ್ರಿಕ್ ವೆಹಿಕಲ್. ಇವಾಗ ನೆಕ್ಸ್ಟ್ ಸ್ಲೈಡ್ ನೋಡಬೇಕಾದ್ರೆ ನೆಕ್ಸ್ಟ್ ವೆಹಿಕಲು ಕಾಂಪೊನೆಂಟ್ಸ್ ಆಫ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್. ಇದರಲ್ಲಿ ನೀವು ನೋಡಿ, ಇದು ಬಂದು ಇನ್ನೂ ಇದೆ, ನೆಕ್ಸ್ಟ್ ಸ್ಲೈಡಲ್ಲೂ ಇದೆ ಕಾಂಪೊನೆಂಟ್ಸು. ಇದರಲ್ಲಿ ಬಂದು ಕಾಂಪೊನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನೋಡಿದ್ರೆ ಬ್ಯಾಟ್ರಿ, ಚಾರ್ಜಿಂಗ್ ಪೋರ್ಟು, ಪ್ರೀವಿಯಸ್ ಸ್ಲೈಡಲ್ಲಿ ಆ ಕಾರಲ್ಲಿ ತೋರಿಸ್ತಾ ಇಲ್ಲ, DC ಟು DC ಕನ್ವರ್ಟರು, ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರು, ಆನ್ ಬೋರ್ಡ್ ಚಾರ್ಜರ್. ಬ್ಯಾಟ್ರಿ ಏನು ಮಾಡುತ್ತೆ? ಡ್ರೈವ್ಸ್ ದ ವೆಹಿಕಲ್ ಟು ಆಕ್ಸಿಲರಿ ಆ್ಯಂಡ್ ಪ್ರೊವೈಡ್ಸ್ ಎಲೆಕ್ಟ್ರಿಸಿಟಿ ಫಾರ್ ದ ಪವರ್ ಆಫ್ ದ ವೆಹಿಕಲ್ ಆಕ್ಸೆಸರೀಸ್. ಬ್ಯಾಟ್ರಿ ಇಸ್ ದ ಮೇನ್. ನಮ್ಮ ಬ್ರೈನಲ್ಲಿ ಫಂಕ್ಷನಾಲಿಟಿ ಇದೆ ಅಲ್ಲ, ಅದೇ ಥರ. ಇವಾಗ ಕೈಯಲ್ಲಿ ಯಾರಾದರೂ ಏನಾದರೂ ಕೇಳಿದ್ರೆ ನಿಮಗೆ ಟಕ್ಕಂತ ಅದು ಬ್ರೈನಲ್ಲಿ ಹೋಗಿ ರೆಸ್ಪಾನ್ಸ್ ಮಾಡುತ್ತಲ್ಲ, ಆ ಥರ ಬ್ಯಾಟ್ರಿ ಈಸ್ ಲೈಕ್ ದಟ್. ಚಾರ್ಜ್ ಪೋರ್ಟ್ ಬಗ್ಗೆ ಮತ್ತೆ ತುಂಬ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ಚಾರ್ಜ್ ಪೋರ್ಟ್ ಅಲೌಸ್ ದ ವೆಹಿಕಲ್ ಟು ಕನೆಕ್ಟ್ ಟು ಅನ್ ಎಕ್ಸ್ಟರ್ನಲ್ ಸಪ್ಲೈ ಇನ್ ಆರ್ಡರ್ ಟು ಚಾರ್ಜ್ ದ ಟ್ರಾಕ್ಷನ್ ಬ್ಯಾಟ್ರಿ ಪ್ಯಾಕ್. ಚಾರ್ಜ್ ಪೋರ್ಟ್ ಬಂದು ಇಟ್ ಅಲೌಸ್ ದ ವೆಹಿಕಲ್ನ ಅಲೌ ಮಾಡುತ್ತೆ ಕನೆಕ್ಟ್ ಮಾಡಿ ಅದು ಚಾರ್ಜ್ ತಗೊಳುತ್ತೆ. ಇಟ್ ಇಸ್ ರೀಚಾರ್ಜಿಂಗ್, ದ ಬ್ಯಾಟ್ರಿ ಈಸ್ ರೀಚಾರ್ಜಿಂಗ್ ಥ್ರೂ ಅ ಚಾರ್ಜ್ ಪೋರ್ಟ್. DC to DC converter. This device converts high voltage DC power from a traction battery pack to a low voltage DC power, which needs the vehicle accessories to be functional and for the auxiliary battery also. ಇದು ಏನು ಮಾಡುತ್ತೆ? ಹೈ ವೋಲ್ಟೇಜ್ ಪವರಿಂದ ಲೋ ವೋಲ್ಟೇಜ್, ಅದೇ DCನೇ, ಡೈರೆಕ್ಟ್ ಕರೆಂಟು ಡೈರೆಕ್ಟ್ ಕರೆಂಟೇ, ಕನ್ವರ್ಟ್ ಮಾಡಿ ಬ್ಯಾಟ್ರಿ ಪ್ಯಾಕ್ಗೆ ಕಳಿಸುತ್ತೆ ಫಾರ್ ಲೋ ವೋಲ್ಟೇಜ್ DC ಪವರ್ಗೆ ಟು ನೀಡ್ ರನ್ ದ ಆಕ್ಸೆಸರೀಸ್. ಎಲ್ಲ ಆಕ್ಸೆಸರೀಸ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಫಾರ್ ದ ಟ್ರಾಕ್ಷನ್ ಆಫ್ ದ ವೆಹಿಕಲ್ ಮೂವ್ ಆಗೋದು. ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರ್, ವೆಹಿಕಲ್ ಹೆಂಗೆ ಮೂವ್ ಆಗುತ್ತೆ? ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಬಂದು ಮೂವ್ ಆಗಲ್ಲ. ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರ್ಗೆ ಬಂದು ಇಟ್ ಸೆನ್ಸ್ ದ ಸಿಗ್ನಲ್, ಓಕೆ ಐ ಆಮ್ ಸಪ್ಲೈಯಿಂಗ್ ಯು, ನಾನು ನಿನಗೆ ಪವರ್ ಕೊಡ್ತೀನಿ, ನೀನು ಗಾಡಿ ಮೂವ್ ಮಾಡು. ಅದೆಲ್ಲ ಹೆಂಗಾಗುತ್ತೆ? ಆಟೋಮೆಟಿಕಲ್ಲ ಆಗಲ್ಲ ಇವಾಗ. ಆದರೆ ನಾವು ಕೂತ್ಕೊಂಡು ಅದನ್ನು ನಾವು ಆಕ್ಸಿಲೇಟರ್ ಥರ, ಬ್ರೇಕು ಆಕ್ಸಿಲೇಟರ್ ಥರ ಇರುತ್ತೆ. ಇವಾಗ ಇದರಲ್ಲಿ ಆಟೋಮೆಟಿಕಾಗಿ ಬಂದಿದೆ, ಆಟೋಮೆಟಿಕ್ ಬ್ರೇಕ್ ಆ್ಯಂಡ್ ಆಕ್ಸಿಲರೇಟರ್. ನೀವು ಎಷ್ಟು ಆಕ್ಸಿಲೇಟರ್ ಪ್ರೆಸ್ ಮಾಡ್ತೀರೋ ಅಷ್ಟು ಫಾಸ್ಟ್ ಹೋಗುತ್ತೆ. ನಾನು ಹೇಳಿದೆ ಅಲ್ಲ, MG ಮೋಟರ್ ಆಸ್ಟರು EZV ಅಂತ. ನಾನು EZV ಗಾಡಿ ಓಡಿಸಿದ್ದೀನಿ. ಬ್ಯಾಟ್ರಿ ವೆಹಿಕಲ್, ನಾಯ್ಸ್ಲೆಸ್ ವೆಹಿಕಲ್, ಸೌಂಡ್ಲೆಸ್ ವೆಹಿಕಲ್, ಪೊಲ್ಯೂಷನ್ಲೆಸ್ ವೆಹಿಕಲ್, ಗ್ರೀನ್ ಎನರ್ಜಿ ವೆಹಿಕಲ್, ಆಲ್ ಎಲೆಕ್ಟ್ರಿಕ್ ವೆಹಿಕಲ್. ಅದು ನಾನು ಹೋದೆ 110-120 ಸ್ಪೀಡ್ ತನಕ ಹೋದೆ. ಇಟ್ಸ್ ವೆರಿ ನೈಸ್, ಇಟ್ಸ್ ಅ ವೆರಿ ನೈಸ್ ಥಿಂಗ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಬಂದು ಏನು ಮಾಡ್ತೀರ ಅಂದರೆ, ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನೀವು ವೆನ್ ಯು ಗೋ ಇನ್ ಟು ದಿಸ್ ಎಲೆಕ್ಟ್ರಿಕ್ ವೆಹಿಕಲ್,
ನೀವು ತೊಗೊಳ್ಳೋದು, ಇಲ್ಲ ನೀವು ಟ್ರೈನಿಂಗ್ ನಮ್ಮ ಹತ್ರ ತೊಗೊಂಡು ನೀವು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡೋದು. ಬಿಕಾಸ್ ಎಕ್ಸ್ಕ್ಯೂಸ್ ಮೀ, ಇದರಲ್ಲಿ ವೇರಿಯಸ್ ಇದಿದೆ, ಸೇಲ್ಸು, ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನು, ಆಫ್ಟರ್ ಸೇಲ್ ಸರ್ವಿಸು, ಸೊ ಎಲ್ಲ ಇದೆ. ನೀವು ಇವಾಗ ಈ ಟ್ರೈನಿಂಗ್ ನಮ್ಮ ಹತ್ರ ನೀವು ತೊಗೊಂಡ್ರೆ ಏನಾಗುತ್ತೆ, ಸೇಲ್ಸಲ್ಲಿ ನೀವು ಮಾತಾಡಬೇಕಾದ್ರೆ ಯು ವಿಲ್ ನೋ ಆಲ್ ದೀಸ್ ಥಿಂಗ್ಸ್. ಓಕೆ, ಅವತ್ತು ಪ್ರವೀಣ್ ಅವ್ರು ಹೇಳಿದ್ರಲ್ಲ ವಾಕಿಂಗಿಂದ ಇದೆಲ್ಲ ಬೆನಿಫಿಟ್ಸ್ ಅಂತ ನೀವು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಎಜುಕೇಟಿಂಗ್ ದ ಕಸ್ಟಮರ್. ದೇ ವಿಲ್ ಬಿ ಮಚ್ ಎಜುಕೇಟೆಡ್. ಓಕೆ, ಓದಿರ್ತಾರೆ ಜಾಸ್ತಿ, ಆದರೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಿಮಗೆ ಗೊತ್ತಿದೆ, ಯಾಕಂದರೆ ನೀವು ನಮ್ಮ ಹತ್ರ ಕೋರ್ಸ್ ತೊಗೊಂಡಿದ್ದೀರಿ. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂತ? ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರ್ ಅದು ಮಾಡುತ್ತೆ. ಆನ್ ಬೋರ್ಡ್ ಚಾರ್ಜರ್ಸ್ ಇನ್ AC electric supply with the charge port which converts to DC power for charging traction battery and also communicates with the charging equipment. It's an onboard charger, ನೀವು ತೊಗೊಂಡು ಹೋಗ್ಬೋದು. It's a portable onboard charger. Wherever you are going, you can carry it with you. So you don't have to worry that ಅಯ್ಯೋ ಮನೆಯಲ್ಲಿ ಚಾರ್ಜರ್ ಇದೆ, ನಾನು ಗಾಡಿ ತೊಗೊಂಡು ಬಂದಿದ್ದೀನಿ, ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಚಾರ್ಜ್ ಇಲ್ಲ ಅಂದರೆ ಏನು ಮಾಡೋದು? ನಿಮಗೆ ಹೆಂಗೆ ನಮ್ಮ ಸ್ಪೇರ್ ವೀಲ್ ಕೊಡ್ತಾರೆ, 4 ವೀಲು ಗಾಡಿ ಕೊಡುತ್ತೆ, ಆದರೆ ಒಂದು ಸ್ಪೇರ್ ವೀಲ್ ಕೊಡ್ತಾರೆ, ಯಾಕೆ? ಪಂಚರ್ ಆದರೆ ನಾವು ಇಮಿಡಿಯೇಟಾಗಿ ಚೇಂಜ್ ಮಾಡೋಕ್ಕೆ. ಅದೇ ಥರ ಎಲೆಕ್ಟ್ರಿಕ್ ವೆಹಿಕಲ್ಲಿ ನಿಮ್ಗೆ ಒಂದು ಅಡಿಷ್ನಲ್ ಸ್ಪೇರ್ ವೀಲ್ ಥರನೇ ನಿಮಗೆ ಆನ್ಬೋರ್ಡ್ ಚಾರ್ಜರ್ ಕೊಡ್ತಾರೆ. ಓಕೆನಾ? ಇದು ಇವಾಗ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಕಾಂಪೊನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇನ್ನೂ 3-4 ಇದೆ. ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್ಸ್. ದಿಸ್ ಯೂನಿಟ್ ಮ್ಯಾನೇಜಸ್ ವೈರಿಂಗ್ ಹಾರ್ನೆಸ್ ಥರ. ದಿಸ್ ಯೂನಿಟ್ ಮ್ಯಾನೇಜಸ್ ಟು ಸೆಂಡ್ ಸಿಗ್ನಲ್ಸ್ ಟು ಆಲ್ ದ ಡಿವೈಸಸ್. ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಹೇಳಿದ್ರೆ ಬಯೋಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾನು ತುಂಬ ಡೀಟೇಲಲ್ಲಿ ಹೋಗಲ್ಲ. ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇವಾಗ ನೀವೆಲ್ಲರೂ ಇವಾಗ ನೀವು ವೀಡಿಯೋ ಎಲ್ಲ ಸ್ಮಾರ್ಟ್ಫೋನಲ್ಲೇ ನೋಡ್ತೀರಾ, ಎಲ್ಲರ ಹತ್ರ ಇದೆ ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನ್ ನೀವು ಆನ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಔಟ್ಸೈಡಲ್ಲಿ ನೀವು ಆನ್ ಮಾಡ್ತೀರಾ, ಸ್ಯಾಮ್ಸಂಗ್ ಅಂತ ಬರುತ್ತೆ, ಆ್ಯಪಲ್ ಅಂತ ಬರುತ್ತೆ, ಒಪ್ಪೋ ಅಂತ ಬರುತ್ತೆ, ವಿವೋ ಅಂತ ಬರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನೇನಿದೆ? ಮೆಮ್ರಿ, ಮದರ್ ಬೋರ್ಡ್, ಇದು ಸ್ಟೋರೇಜು, ಚಿಪ್ಸು, ಇದೆಲ್ಲ ಸಿಗ್ನಲ್ ಕಳಿಸುತ್ತೆ, ನಾನು ಕರೆಕ್ಟಾಗಿದ್ದೀನ. ಒನ್ಸ್ ಎವ್ರಿಥಿಂಗ್ ಇಸ್ ಡನ್, ಅದಕ್ಕೆ ಸ್ಯಾಮ್ಸಂಗ್ ಅಂತ ಬಂದಮೇಲೆ ಸ್ವಲ್ಪ ಹೊತ್ತು ಸ್ಯಾಮ್ಸಂಗ್ ಕಲರ್ ಚೇಂಜ್ ಆಗ್ತಾನೇ ಇರುತ್ತೆ, ಯಾಕಂದರೆ ಬ್ಯಾಕ್ ಎಂಡಲ್ಲಿ ಅದು ವರ್ಕ್ ಆಗುತ್ತೆ. ಸೊ ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಲೇಮನ್ ಟರ್ಮ್ಸಲ್ಲಿ ಹೇಳ್ಬೇಕಾದ್ರೆ, ನೆಟಿಗ್ರಿಟಿಯಲ್ಲಿ ಹೋಗ್ಬಿಟ್ಟು ಇಂಟೆನ್ಸಾಗಿ ಹೇಳ್ಬೇಕಾದ್ರೆ ಅರ್ಥ ಆಗೋದಿಲ್ಲ ಫಸ್ಟು. ಯಾಕಂದರೆ ನಾನು ಈ ಥರ ವೆಬಿನಾರು ಎವ್ರಿ 15 days ಒನ್ಸ್ ನಾನು ಮಾಡ್ತಾನೆ ಇರ್ತೀನಿ. ಎವ್ರಿ 15 days ಒನ್ಸು ನಮ್ಮದು ಏನು ವಾಕಿನಿ ಕಡೆಯಿಂದ ನಮ್ಮದು ಏನು, ವಿ ಹ್ಯಾವ್ ಟು ಎಜುಕೇಟ್ ಲೈಕ್ ಸ್ಟೂಡೆಂಟ್ಸ್ ಲೈಕ್ ITI ಎಂಜಿನಿಯರ್ಸ್, ಸರ್ವಿಸ್ ಇಂಜಿನಿಯರ್ಸ್. ಇವಾಗ ನೀವು IC ಫೀಲ್ಡಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿರ್ತೀರಾ, ನಿಮಗೆ ವಿ ವಾಂಟ್ ಟು ಎಜುಕೇಟ್. ಸೊ ಎವ್ರಿ 15 days ಒನ್ಸ್ ನ್ಯೂ ಟಾಪಿಕ್ ಬಗ್ಗೆ ನಾವು ಇದು ಮಾಡಿ ರಿಸರ್ಚ್ ಮಾಡಿ, ವಿ ವಿಲ್ ಕಲೆಕ್ಟ್ ದ ಡೀಟೇಲ್ಸ್ ಆ್ಯಂಡ್ ವಿ ವಿಲ್ ಪ್ರೊವೈಡ್ ದಟ್ ನಾಲೆಜ್ ಶೇರಿಂಗ್ ಅನ್ನೋದು ಒಂದು ತುಂಬ ಒಂದು ಬ್ಯೂಟಿಫುಲ್ ಥಿಂಗ್. ಯಾಕಂದರೆ ನನ್ನ ನಾಲೆಜು ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ. ನೀವೇನು ಮಾಡ್ತೀರಾ, ಅದನ್ನು ನಿಮ್ಗೆ ಇಷ್ಟ ಆದರೆ ನೀವೇನೇನು ಮಾಡ್ತೀರಾ, ನೀವು ಅದನ್ನು ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ, ಅವ್ರು ಏನು ಮಾಡ್ತಾರೆ, ಇಟ್ಸ್ ಅ ಚೈನ್ ರಿಯಾಕ್ಷನ್. ಒಂದು ಚೈನ್ ಥರ ಲಿಂಕ್ ಇರುತ್ತಲ್ಲ ಚೈನಲ್ಲಿ, ಆ ಥರ. ಸೊ ಥರ್ಮಲ್ ಕೂಲಿಂಗ್ ಸಿಸ್ಟಮ್, ನಾನು ಹೇಳಿದಲ್ಲ, ಯಾವ ಗಾಡಿ ಇದ್ರೂ ಹೀಟ್ ಆಗುತ್ತೆ. ಅದು ಹೀಟ್ ಆಗಬೇಕಾದ್ರೆ ಏನು ಮಾಡ್ತೀವಿ, ನಮ್ಮ ನಾರ್ಮಲ್ IC ಇಂಜಿನಲ್ಲಿ ಕೂಲೆಂಟ್ ಹಾಕ್ತೀವಲ್ಲ, ಅದೇ ಥರ ಥರ್ಮಲ್ ಕೂಲಿಂಗ್ ಸಿಸ್ಟಮ್ ಮೇಂಟೈನ್ಸ್ ಅ ಪ್ರಾಪರ್ ಟೆಂಪ್ರೇಚರ್ ಆಫ್ ದ ವೆಹಿಕಲ್. ಇವಾಗ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ, ನಿಮ್ಮ ಹತ್ರ ಕಾರ್ ನಿಮ್ಮ ತಂದೆ ಹತ್ರ ಇರುತ್ತೆ, ಇಲ್ಲ ನಿಮ್ಮ ಹತ್ರ ಇರುತ್ತೆ, ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಪೀಡೋಮೀಟರ್ ಇರುತ್ತೆ, ಫ್ಯೂಲ್ ಗೇಜ್ ಇರುತ್ತೆ, ಇನ್ನೊಂದೊಂದು ಸರ್ಕಲ್ ಇರುತ್ತೆ, ಮೇಲೆ ಹೆಚ್ಚಿರುತ್ತೆ, ಕೆಳಗೆ C ಇರುತ್ತೆ. ಯಾವಾಗಲೂ ಗಾಡಿ ಬಂದು ಸ್ಟಾರ್ಟ್ ಮಾಡಿ ಸೆಂಟರಲ್ಲಿ ಮಾತ್ರ ಇರಬೇಕು. ಅದು ಸೆಂಟರ್ ಮೇಲೆ ಹೋದರೆ ಇಟ್ ಇಸ್ ಅನ್ ಇಂಡಿಕೇಶನ್ ನಿಮಗೆ ದಟ್ ವೆಹಿಕಲ್ ಬಂದು ಹೀಟ್ ಆಗ್ತಾ ಇದೆ, ನಿಲ್ಲಿಸ್ಬಿಡು ಇಲ್ಲಾದರೂ ಗಾಡಿನ. ಅದೇ ನೀವು ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ನೀವು ನೋಡ್ತೀರಾ, ಒಂದು ಜಾಗದಲ್ಲಿ ಗಾಡಿನ ನಿಲ್ಲಿಸಿರ್ತಾರೆ, ಲೆಫ್ಟಲ್ಲಿ ನಿಲ್ಲಿಸ್ಬಿಟ್ಟು ಬಾಂಡ್ ತೆಗಿತಾರೆ, ಹೊಗೆ ಬರ್ತಾ ಇರುತ್ತೆ, ಹೊಗೆ, ಸ್ಮೋಕ್ ವಿಲ್ ಕಮ್. ಯಾಕೆ? ಬಿಕಾಸ್ ದ ಇಂಜಿನ್ ಇಸ್ ಹೀಟೆಡ್ ಅಪ್. ವೈ ಇಸ್ ದ ಇಂಜಿನ್ ಹೀಟೆಡ್ ಅಪ್? ಇಸ್ ಬಿಕಾಸ್ ದೇರ್ ಇಸ್ ನೋ ಕೂಲೆಂಟ್ ಇನ್ ದ ವೆಹಿಕಲ್. ಆಮೇಲೆ ಏನು ಮಾಡ್ತಾರೆ, ಕೂಲೆಂಟ್ ತೊಗೊಂಡು ಬಂದು ಹಾಕ್ತಾರೆ, ಇಲ್ಲ ವಾಟರ್ ಹಾಕ್ತಾರೆ, ಆ ಥರ. ಸೊ ದಟ್ ಈಸ್ ಥರ್ಮಲ್ ಕೂಲಿಂಗ್ ಸಿಸ್ಟಮ್. ದಟ್ ಈಸ್ ದೇರ್ ಇನ್ ಎವ್ರಿ ಸಿಂಗಲ್ ವೆಹಿಕಲ್. ವೆನ್ ಐಮ್ ಟಾಕಿಂಗ್ ಅಬೌಟ್ 4-wheelers, 2-wheelersಲ್ಲಿ ಮೋಸ್ಟ್ ಆಫ್ ದ 2-wheelersಲ್ಲಿ ಇಲ್ಲ, ಸಮ್ 2-wheelersಲ್ಲಿ ಪೆಟ್ರೋಲ್ ವೆಹಿಕಲ್ಸಲ್ಲಿ ಥರ್ಮಲ್ ಕೂಲಿಂಗ್ ಸಿಸ್ಟಮ್ ಬಂದಿದೆ. ಟ್ರಾಕ್ಷನ್ ಬ್ಯಾಟ್ರಿ ಪ್ಯಾಕ್ ಸ್ಟೋರ್ಸ್ ದ ಎಲೆಕ್ಟ್ರಿಸಿಟಿ ಫಾರ್ ದ ಯೂಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರ್. ಟ್ರಾಕ್ಷನ್ ಬ್ಯಾಟ್ರಿ ಪ್ಯಾಕ್ ಅನ್ನೋದು ಅದು ಬ್ಯಾಟ್ರಿ, ಅದೇ ನಾನು ಹೇಳಿದಲ್ಲ ಆರೆಂಜ್ ಕಲರ್ ಬೆಡ್ ಥರ ಇತ್ತಲ್ಲ, ಇಟ್ ಸ್ಟೋರ್ಸ್ ದ ಎನರ್ಜಿ ಆಫ್ ದ ಬ್ಯಾಟ್ರಿ ಫಾರ್ ದ ಟ್ರಾಕ್ಷನ್ ಟು ಮೂವ್, ಫಾರ್ ದ ಟ್ರಾಕ್ಷನ್ ಟು ಗೋ ಆನ್, ಆ ಥರ. ಆ್ಯಂಡ್ ಟ್ರಾನ್ಸ್ಮಿಷನ್ ಟ್ರಾನ್ಸ್ಫರ್ಸ್ ದ ಮೆಕ್ಯಾನಿಕಲ್ ಪವರ್ ಫ್ರಮ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಮೋಟರ್ ಟು ಡ್ರೈವ್ ದ ವೀಲ್ಸ್. ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸ್ಮಿಷನ್ ಇಸ್ ನಥಿಂಗ್ ಬಟ್ ನಮ್ಮ ಟ್ರಾನ್ಸ್ಮಿಟರ್ ಅಂತ ಒಂದು ಇದೆಲ್ಲ, ಟ್ರಾನ್ಸ್ಮಿಟರ್. ವೆನ್ ಯು ಕಾಲ್ ಸಂಬಡಿ, ನೀವು ಫೋನ್ ಮಾಡ್ತೀರಾ, ಕಾಲು ಇಟ್ ಗೋಸ್ ಟು ಅ ಥಿಂಗ್, ಸಿಗ್ನಲ್. ಏರ್ಟೆಲ್ ಸಿಗ್ನಲ್ ಟವರ್ಗೆ ಹೋಗುತ್ತೆ, ಅಲ್ಲಿಂದ ಟ್ರಾನ್ಸ್ಮಿಟ್ ಮಾಡುತ್ತೆ ಆ ಕಾಲ್ನ. ಬೀಟ್ ಮ್ಯಾಟರ್ ಕಾಲ್, ಬೀಟ್ ಮ್ಯಾಟರ್ ವಾಟ್ಸಪ್ ಮೆಸೇಜಸ್ಸು, ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆ ಥರ. ಟ್ರಾಕ್ಷನ್ ಇಸ್ ಸಮಥಿಂಗ್ ದಟ್ ಇಟ್ ಟ್ರಾನ್ಸ್ಮಿಟ್ಸ್ ದ ಪವರ್
ಫಾರ್ ದ ಟ್ರಾಕ್ಷನ್ ಮೋಟರ್ ಟು ಮೂವ್ ದ ವೀಲ್ಸ್. ದಟ್ ಇಸ್ ಅ ಟ್ರಾಕ್ಷನ್ ಟ್ರಾನ್ಸ್ಮಿಷನ್. ಅದು this is the components of an electric vehicle. ಇವಾಗ when we actually go to the next slide, excuse me, how do plug hybrid cars work? Plug hybrid cars ಹೆಂಗೆ ವರ್ಕ್ ಆಗುತ್ತಂದರೆ, ಇದು ನೀವು ನೋಡಿದ್ರೆ ಇದು ಬಂದು ಆ ಪ್ರೀವಿಯಸ್ ಇದಿತ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಫೋಟೋ, ಆ ಫೋಟೋಗೆ ಈ ಫೋಟೋ ಕಂಪೇರ್ ಮಾಡಿದ್ರೆ, ಈ ಫೋಟೋಲ್ಲಿ ನೋಡಿ, ಫಸ್ಟ್ ಈ ಫೋಟೋ ನಾನು ನೋಡ್ಕೊಳ್ಳೋಣ, ಓಕೆನಾ. ಲೆಫ್ಟಲ್ಲಿ ನೋಡಿ ಇಂಟರ್ನಲ್ ಕಂಬಷನ್ ಎಂಜಿನ್ ವಿಚ್ ಇಸ್ ICE ಇಂಜಿನ್. ICE ಇಂಜಿನ್ ಅಂದರೆ ಏನು, ಪೆಟ್ರೋಲ್ ಇಂಜಿನು ಇರುತ್ತೆ, ಡೀಸೆಲ್ ಇಂಜಿನು ಇರುತ್ತೆ. ಆ ಇಂಜಿನು ಇದೆ ಗಾಡೀಲಿ ಫ್ರಂಟಲ್ಲಿ, ಓಕೆನಾ. ಕೆಳಗೆ ಬಂದು ನಾವು ನೋಡಿದ್ರೆ ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್, ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್ಸ್. ಕೆಳಗೆ DC to DC ಕನ್ವರ್ಟರು. ಅದ್ರ ಕೆಳಗೆ ನೋಡಿದ್ರೆ ಥರ್ಮಲ್ ಕೂಲಿಂಗ್ ಸಿಸ್ಟಮ್ ಲೈಕ್ ಐ ಟೋಲ್ಡ್ ಯು ಪ್ರೀವಿಯಸ್ ಸ್ಲೈಡಲ್ಲಿ, ಇಟ್ ವಿಲ್ ಬಿ ಇನ್ ಆಲ್ ದ ವೆಹಿಕಲ್ಸ್, ಆಲ್ ದ 4 wheelers, ರೈಟಲ್ಲಿ ನೋಡಿದ್ರೆ ನಿಮಗೆ ಎಕ್ಸಾಸ್ಟ್ ಸಿಸ್ಟಮ್. ನಾನು ಯಾಕೆ ಎಕ್ಸಾಸ್ಟ್ ಹೇಳ್ತಾ ಇದ್ದೀನಿ, ಹೈಬ್ರಿಡ್ ಅಂದರೆ ಎಕ್ಸಾಸ್ಟ್ ಇರುತ್ತೆ. ಯಾವಾಗ ICE ಇಂಜಿನ್ ಇರುತ್ತೋ ಅಲ್ಲಿ ಎಕ್ಸಾಸ್ಟ್ ಸಿಸ್ಟಮ್ ಇದ್ದೇ ಇರುತ್ತೆ, ಯಾಕಂದರೆ ಹೋಗಬೇಕು. ಅದು ಡೀಸೆಲ್ ಗಾಡಿ ಇದ್ರೂ ಸರಿ, ಪೆಟ್ರೋಲ್ ಗಾಡಿ ಇದ್ರೂ ಸರಿ, ಆಚೆ ಕಡೆ ಹೋಗಬೇಕು. ಎಕ್ಸಾಸ್ಟ್ ಸಿಸ್ಟಮ್. ಫ್ಯೂಲ್ ಟ್ಯಾಂಕು ಇದೆ. ಅದ್ರ ಕೆಳಗೆ ನೀವು ನೋಡಿದ್ರೆ ಫ್ಯೂಲ್ ಟ್ಯಾಂಕ್ ಗ್ಯಾಸಲೀನ್, ಅದು ಫ್ಯೂಲ್ ಟ್ಯಾಂಕ್ ಗ್ಯಾಸಲೀನ್ದು. ಆರೆಂಜ್ ಕಲರ್ ಪಕ್ಕ ನೀವು ನೋಡಿದ್ರೆ ಅದು ಇನ್ನೊಂದು ಕಲರ್ ಪರ್ಪಲ್ ಕಲರ್ ಇದೆಯಲ್ಲ, ಅದು ಬಂದು ಫ್ಯೂಲ್ ಟ್ಯಾಂಕ್ ಗ್ಯಾಸಲೀನ್ಗೆ. ಆರೆಂಜ್ ಇರೋದು ಬಂದು ಥರ್ಮಲ್ ಬ್ಯಾಟ್ರಿ ಪ್ಯಾಕ್. ಸೊ ಹೈಬ್ರಿಡ್ ಅನ್ನೋದು ಇದೇ ರೀ. ಇದು ಬಂದು ಬ್ಯಾಟ್ರಿನೂ ಇರುತ್ತೆ, ಫ್ಯೂಲ್ ಟ್ಯಾಂಕು ಇರುತ್ತೆ, ಆ್ಯಂಡ್ ಅದಕ್ಕೆ ಫ್ಯೂಲ್ ಹಾಕೋಕ್ಕೆ ಆ ಫ್ಯೂಲ್ ಫಿಲ್ಲರ್ ಹಾಕ್ತಾರಲ್ಲ, ಪೆಟ್ರೋಲ್ ಹಾಕ್ತೀವಲ್ಲ ಗಾಡಿಗೆ, ಕಾರ್ಗೆ, ಅದು ಇರುತ್ತೆ. ಈ ಕಡೆ ನೋಡಿದ್ರೆ ಚಾರ್ಜಿಂಗ್ ಪೋರ್ಟು ಇರುತ್ತೆ. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ಚಾರ್ಜು ಆಗುತ್ತೆ ಗಾಡಿ, ಬ್ಯಾಟ್ರಿನೂ ಚಾರ್ಜ್ ಆಗಬೇಕು ಅಲ್ವಾ, ಆ್ಯಂಡ್ ಪೆಟ್ರೋಲು ಗಾಡಿಯಲ್ಲಿ ಬೇಕು. ಯಾಕಂದರೆ ದಿಸ್ ಆ್ಯಕ್ಚುಲಿ ಹ್ಯಾಸ್ hybrid technology. And electric generator for the hybrid electric generator, transmission and onboard charger, battery controller. So this diagram actually explains to you. ಆದರೆ ಇದು ನಾನು ಒಂದು 1 minute ಇದ್ರ ಬಗ್ಗೆ ಹೇಳ್ತೀನಿ. ನಾನು ಹೇಳಿದ ಹೈಬ್ರಿಡ್ ಅನ್ನೋದು ಒಂದು ಹೈಬ್ರಿಡ್, ಪ್ಲಗ್-ಇನ್ ಹೈಬ್ರಿಡ್. ಇದು ಪ್ಲಗ್-ಇನ್ ಹೈಬ್ರಿಡ್ಗೂ ಪ್ಲಗ್-ಇನ್ ಹೈಬ್ರಿಡ್ಗೂ ಒಂದೇ ಒಂದು ವ್ಯತ್ಯಾಸ. ಪ್ಲಗ್-ಇನ್ ಹೈಬ್ರಿಡಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಫಾರ್ ದ ಬ್ಯಾಟ್ರಿ ಚಾರ್ಜ್ ಇರುತ್ತೆ. ಹೈಬ್ರಿಡಲ್ಲಿ, ದಟ್ ಈಸ್ ನಾನ್ ಪ್ಲಗ್-ಇನ್ ಹೈಬ್ರಿಡಲ್ಲಿ, ಯು ವಿಲ್ ನಾಟ್ ಹ್ಯಾವ್ ದಟ್. ನಿಮ್ಗೆ ಅದಕ್ಕೆ ಇರಲ್ಲ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಜಸ್ಟ್ ಎವ್ರಿಥಿಂಗ್ ಇಸ್ ದ ಸೇಮ್. ಇಫ್ ಯು ಗೋ ಫಾರ್ ಹೈ ಎಂಡ್ ಕಾರ್ಸ್ ಲೈಕ್ ಜಾಗ್ವಾರ್, ಮರ್ಸಿಡೀಸ್ ಅದೆಲ್ಲ ಹೋದರೆ ನಿಮಗೆ ಆಲ್ ವೀಲ್ ಡ್ರೈವು ಸಿಗುತ್ತೆ. ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಹೋಗಿ ನೋಡಿ, ನಂದು ಫಸ್ಟ್ ವೀಡಿಯೋ November 1st ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, VOCUNI ಅಂತ. ಅದರಲ್ಲಿ ನೀವು ನೋಡಿದ್ರೆ ಅದರಲ್ಲಿ ತೋರಿಸ್ತಾರೆ ಫ್ರಂಟ್ ವೀಲು ಆ್ಯಂಡ್ ಬ್ಯಾಕ್ ವೀಲ್, ಆಲ್ ವೀಲ್ ಡ್ರೈವ್ ಅದು. So this is how a hybrid electric car work. So normally petrol engine, when you start initial stages, ಗಾಡಿ ಬಂದು it's a big vehicle, lot of tons ಇರುತ್ತೆ, ಅದು ಕರೆಕ್ಟಾ, ವೆಯ್ಟ್ ಇರುತ್ತೆ. For the vehicle to move forward, the battery will not push, the internal combustion engine will push. ಅದು ಪುಷ್ ಮಾಡಿ ಹೋಗಿ ಒಂದು ಸರ್ಟನ್ ಸ್ಪೀಡ್ ಹೋಗಬೇಕಾದ್ರೆ hybrid technology, which is a smart technology, what it will detect is, okay, vehicle is going in certain speed, let me convert to battery. That is hybrid. You have manual and you have manual ಇದು ಮಾಡ್ಬೋದು, ಸ್ವಿಚ್ ಮಾಡ್ಬೋದು, ಆಟೋಮೆಟಿಕ್ ಸ್ವಿಚ್ ಮಾಡ್ಬೋದು. This is about how a hybrid electric car works when it is a plug-in. Excuse me, sorry. When we see the next slide, ಆ ಸ್ಲೈಡ್ ನೀವು ನೋಡಬೇಕಾದ್ರೆ ಕಾಂಪೊನೆಂಟ್ಸ್ ಆಫ್ ಪ್ಲಗ್-ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ನಾನು ಎಲ್ಲ ಹೇಳಿದ್ದೀನಿ. But I will just tell you, battery, charge port, DC to DC converter, electric generator, electric traction motor. ಅದು ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಮಕ್ಕಳೇ, ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಬಂದು ಲಾಟ್ ಆಫ್ ಇನ್ಫಾರ್ಮೇಷನ್ ಆಗಿರುತ್ತೆ ಇಫ್ ಯು ಆರ್ ಸೀಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಸೊ ಇದ್ದರೆ ಸಪೋರ್ಟ್ ಅಟ್ ವರ್ಕಿನಿಗೆ ನೀವು ಮೇಲ್ ಮಾಡಿ, ನಾವು ನಿಮಗೆ ಪರ್ಸನಲಾಗಿ ಫೋನ್ ಮಾಡ್ತೀವಿ, ಇಲ್ಲಾಂದರೆ ಮೆಸೇಜ್ ಕಳಿಸ್ತೀವಿ, ಇಲ್ಲಾಂದರೆ ಮೇಲ್ ಮಾಡ್ತೀವಿ, ಈ PPTನ ಮೇಲ್ ಮಾಡ್ತೀವಿ ನಿಮಗೆ. ಅದನ್ನು ನೀವು ಕಳಿಸ್ಬೇಕು ಇಫ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ಲರ್ನ್. Why? Is because we are the only organization who is providing free ಕೋರ್ಸ್ನ ಉಚಿತವಾಗಿ 1 yearಗೆ ಕೊಡ್ತಾ ಇದ್ದೀವಿ. ನೀವು ಯೋಚನೆ ಮಾಡಿ ಎಷ್ಟು ನಾಲೆಜ್ ನೀವು ಕಲ್ತ್ಕೊಳ್ಬೋದು ಅದರಿಂದ. ಅದು ಡಿಸೆಂಬರ್ ಮುಂಚೆ ಎನ್ರೋಲ್ ಮಾಡಬೇಕು. ಅದು ನಾನು ಎವ್ರಿ ವೆಬಿನಾರಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ನೀವು ನೋಡಿ, ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ, ಹೇಳಿ, ನೋಡಿ, ಕೇಳಿ, ನಿಮ್ಮ ಕರಿಯರ್ ಪ್ರೋಗ್ರೆಷನ್ ಇದು ತುಂಬ ಇಂಪಾರ್ಟೆಂಟ್. ಇವಾಗ ನೀವು ITS ಸ್ಟೂಡೆಂಟ್ಸ್ ಅಂತ ಹೇಳಬೇಕಾದ್ರೆ ನೀವು ಯೋಚನೆ ಮಾಡ್ತಾ ಇರ್ತೀರ, ನಾನು ITS ಓದಿದ್ದೀನಿ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ನಾನು ಏನು ಮಾಡಲಿ, ನಾನು ಯಾವ ಕರಿಯರ್ ಪ್ರೋಗ್ರೆಷನ್ ಎತ್ತಲಿ, ಯಾವ ಕರಿಯರ್ ಪಾತ್ ಚೂಸ್ ಮಾಡಲಿ, ಆ ಥರ ನಿಮಗೆ ಅದು ಥಾಟ್ ಪ್ರಾಸೆಸ್ ಬರುತ್ತೆ.
ಕನ್ಸಲ್ಟ್ ಮಾಡಿ, ನಿಮ್ಮ ತಂದೆ ಹತ್ರ ಹೇಳಿ, ನ್ಯೂಸ್ ಪೇಪರ್ ತೊಗೊಳ್ಳಿ, ನ್ಯೂಸ್ ಪೇಪರ್ ನೋಡಿ ಗೌರ್ಮೆಂಟ್ ಏನೇನು ಸಬ್ಸಿಡಿ ಕೊಡುತ್ತೆ, ಗೌರ್ಮೆಂಟ್ ಏನೇನು ಸಪೋರ್ಟ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಬೈ 2022 ಇಟ್ ಇಸ್ ಗೋಯಿಂಗ್ ಟು ಬಿ, ನೀವು ಇವಾಗಲೇ ನೋಡಿದ್ರೆ ನಾನು ಆಚೆ ಒಂದು ಹಾಲು ತೊಗೊಂಡ್ಬರಕ್ಕೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದಿಲ್ಲ ಎರಡು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತೀನಿ. ಹಂಗಂದ್ರೆ ಯೋಚನೆ ಮಾಡಿ, ಮಂತ್ ಆನ್ ಮಂತ್, ಇಯರ್ ಆನ್ ಇಯರ್ ಹೆಂಗೆ ಗ್ರೋ ಆಗುತ್ತೆ ಅಂತ. ಮೇನ್ ಥಿಂಗ್ ಇಸ್ ವಿ ಆರ್ ಆ್ಯಕ್ಚುಲಿ ಸೇವಿಂಗ್ ಅವರ್ country. We have to save the world for our children and children's children and for future. ನಮ್ಮ ತಂದೆ ತಾಯಿ ಕೂಡ. ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ ನಿಮಗೆ, ಈ ಕೋವಿಡ್-19 ಸಿಚುವೇಷನಲ್ಲಿ ಒಂದು ಕಷ್ಟ ಬಂತು. ನಿಮಗೆ ಜಾಸ್ ಅಲ್ಕಾಸ್ ಓನರ್ ಗೊತ್ತಿದೆ, ದ ಗೋಲ್ಡ್ ಓನರ್. ಹಿ ಡೈಡ್ ಆಫ್ ಕೊರೋನಾ, ಕೋವಿಡ್-19 ವೈ ಹಿ ಡೈಡ್ ಇಸ್ ಬಿಕಾಸ್ ಲ್ಯಾಕ್ ಆಫ್ ಆಕ್ಸಿಜನ್. ದಟ್ ಆಕ್ಸಿಜನ್ ಇಸ್, ಅದು ನಮಗೆ ಫ್ರೀಯಾಗಿ ನಾವು ಇನ್ಹೇಲ್ ಮಾಡ್ತೀವಿ. ಆ ಆಕ್ಸಿಜನ್ನ ನಾವು ಕ್ಲೀನಾಗಿ ಫ್ರೆಶ್ ಆಗಿ ಇಟ್ಕೊಳ್ಬೇಕು. ಲೈಕ್ ಹೌ ಮೋದಿ ಒಂದು ಸತಿ ಹೇಳಿದ್ರಲ್ಲ ನಮ್ಮ ಪ್ರೈಮ್ ಮಿನಿಸ್ಟರು, ಪ್ಲಾಂಟ್ ಟ್ರೀಸ್ ಅಂತ. ಅದೇ ಥರ ಯು ನೀಡ್ ಟು ಸೇವ್ ಆಕ್ಸಿಜನ್, ಯು ನೀಡ್ ಟು ಕೀಪ್ ಯುವರ್ ಆಕ್ಸಿಜನ್ ಕ್ಲೀನ್ ಫಾರ್ ಆರ್ ಬೆನಿಫಿಟ್ಸ್ ಆರ್ ಫಾರ್ ಆರ್ ಫ್ಯಾಮಿಲಿ ಬೆನಿಫಿಟ್ಸ್ ಆ್ಯಂಡ್ ಫಾರ್ ಆರ್ ಫ್ಯೂಚರ್ ಚಿಲ್ಡ್ರನ್ಸ್ ಅಂತ. ಸೊ ಇದು ಬ್ಯಾಟ್ರಿ, ಚಾರ್ಜಿಂಗ್ ಪೋರ್ಟು, DC to DC ಕನ್ವರ್ಟರು, ಎಲೆಕ್ಟ್ರಿಕ್ ಜನರೇಟರು, ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರು ಏನಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ವೆನ್ ವಿ ಆ್ಯಕ್ಚುಲಿ ಸಿ ದ ನೆಕ್ಸ್ಟ್ ಸ್ಲೈಡ್, ಆ ಸ್ಲೈಡಲ್ಲಿ ನಾವು ನೋಡಬೇಕಾದ್ರೆ ಕಾಂಪೊನೆಂಟ್ಸ್ ಆಫ್ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ನಾನು ಸ್ಟ್ರೀಮ್ ಲೈನ್ ಮಾಡಿದ್ದೀನಿ. ನಮ್ಮ ಟೀಮ್ ಈ ಪ್ರೆಸೆಂಟೇಷನ್ನ ಮಾಡಿದ್ದು ಎಲ್ಲ ಸ್ಟ್ರೀಮ್ ಲೈನ್ ಮಾಡಿದ್ದೀವಿ. ಫಸ್ಟ್ ಗಾಡಿ, ಅದರದ್ದು ಪಾರ್ಟ್ಸು, ಅದ್ರದ್ದು ಏನು ಫಂಕ್ಷನಾಲಿಟಿ, ಅದು ಏನು, ಆಮೇಲೆ ಆ ಪಾರ್ಟ್ಸ್ ಹೆಸರು ಏನು, ಡೀಟೇಲ್ ಆಗಿ. ಓಕೆನಾ? ಬೇಕಾದ್ರೆ ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಕಾಂಪೊನೆಂಟ್ಸ್ ಆಫ್ ಅ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಇಸ್ ಎಕ್ಸಾಸ್ಟ್ ಸಿಸ್ಟಮ್ ಯಾಕೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್? ಬಿಕಾಸ್ ಇಟ್ ವಿಲ್ ಹ್ಯಾವ್ ಅನ್ ಇಂಜಿನ್, IC ಇಂಜಿನ್ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಅನ್ ಎಕ್ಸಾಸ್ಟ್ ಸಿಸ್ಟಮ್. ಫ್ಯೂಲ್ ಫಿಲ್ಲರ್ ಅಂದರೆ ನಾವು ಟ್ಯಾಂಕ್ ಓಪನ್ ಮಾಡಿ ಫ್ಯೂಲ್ ಹಾಕ್ತೀವಲ್ಲ, ಪೆಟ್ರೋಲ್ ಇಲ್ಲ ಡೀಸೆಲ್, ಅದು ಫ್ಯೂಲ್ ಟ್ಯಾಂಕ್. ಅದನ್ನು ತೋರಿಸಿದೆಲ್ಲ ಪರ್ಪಲ್ ಕಲರ್ ಆಗಿತ್ತಲ್ಲ ಪ್ರೀವಿಯಸ್ ಸ್ಲೈಡಲ್ಲಿ, ಅದು. ಇಂಟರ್ನಲ್ ಕಂಬಷನ್ ಇಂಜಿನ್, ಫ್ರಂಟಲ್ಲಿ ಇಂಟರ್ನಲ್ ಕಂಬಷನ್ IC ಇಂಜಿನ್ ಇತ್ತಲ್ಲ, ಇಂಜಿನ್ ವಿಚ್ ಇಸ್ ಆ್ಯಕ್ಚುಲಿ ದ ಸ್ಪಾರ್ಕ್ ಇಗ್ನೈಟರ್, ವೆಹಿಕಲ್ ಟು ಸ್ಟಾರ್ಟ್ ದ ಇಂಜಿನ್. ಆನ್ ಬೋರ್ಡ್ ಚಾರ್ಜರ್ ಹೇಳಿದೆಲ್ಲ, ಚಾರ್ಜರ್ ಒಂದು ಸ್ಟೆಪ್ನಿ ಥರ ನಾವು ಕೊಡ್ತೀವಿ ಅಂತ, 5ನೇ ವೀಲ್ ಥರ ಒಂದು ಆನ್ ಬೋರ್ಡ್ ಚಾರ್ಜರ್. ನೆಕ್ಸ್ಟ್ ಸ್ಲೈಡಲ್ಲಿ ನೀವು ನೋಡಿದ್ರೆ ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲರ್, ನಾನು ಹೇಳ್ದಲ್ಲ, ಇಟ್ ಸೆನ್ಸ್ ದ ಸಿಗ್ನಲ್. ಪವರ್ ಎಲೆಕ್ಟ್ರಾನಿಕ್ ಕಂಟ್ರೋಲ್, ಇಟ್ ಮ್ಯಾನೇಜ್ ದ ಫ್ಲೋ ಆಫ್ ಎವ್ರಿಥಿಂಗ್. ಎಲ್ಲ ಸಿಗ್ನಲ್ ಕಳಿಸಿ ಎಲ್ಲ ಕರೆಕ್ಟಾಗಿದೆ ಅಂತ, ಫಾರ್ ದ ವೆಹಿಕಲ್ ಟು ಫಂಕ್ಷನ್, ಫಾರ್ ದ ವೆಹಿಕಲ್ ಟು ಆ್ಯಕ್ಷನ್. ಆ್ಯಂಡ್ ಥರ್ಮಲ್ ಕೂಲಿಂಗ್ ಸಿಸ್ಟಮ್, ನಾನು ಹೇಳಿದೆ ಕೂಲೆಂಟ್ ಬಗ್ಗೆ, ಗಾಡಿ ನಿಲ್ಲಿಸಿದ್ರೆ ಹೋಗಿ ಬರುತ್ತೆ, ಬಾನೆಟ್ ಓಪನ್ ಮಾಡಿದ್ರೆ ನಾವು ಕೂಲೆಂಟ್ ಹಾಕಬೇಕು, ಅದೆಲ್ಲ ಹೇಳ್ದಲ್ಲ, ಥರ್ಮಲ್ ಕೂಲಿಂಗ್ ಸಿಸ್ಟಮ್. ಟ್ರಾಕ್ಷನ್ ಬ್ಯಾಟ್ರಿ ಪ್ಯಾಕ್, ಆರೆಂಜ್ ಕಲರ್ ಅಂತ ಹೇಳಿದಲ್ಲ, ಟ್ರಾಕ್ಷನ್ ಬ್ಯಾಟ್ರಿ ಪ್ಯಾಕ್, ಅದು ವಿಚ್ ಇಸ್ ನೆಕ್ಸ್ಟ್ ಟು ದ ಗ್ಯಾಸ್ಲಿ. ಇದು ಬಂದು ಬ್ಯಾಕ್ ಸೀಟ್ ಹತ್ರ ಇತ್ತು, ನಾನು ನೇಕೆಡ್ ಪಿಕ್ಚರ್ ನಾನು ತೋರಿಸ್ದೆ ನಿಮಗೆ, ಬ್ಯಾಕ್ ಸೀಟ್ ಹತ್ರ ಇತ್ತು. ಆ್ಯಂಡ್ ಟ್ರಾನ್ಸ್ಮಿಷನ್, the mechanical power of engine or traction for the vehicles to drive the wheels. ನಿಮಗೆ ಇದು ತುಂಬ ಜಾಸ್ತಿ ಆಗಿದ್ದರೆ ಇನ್ಫಾರ್ಮೇಷನು, ಇಲ್ಲ ತುಂಬ ಇದಾಗಿದ್ದರೆ ನಾನು ಪದೇ ಒಂದೊಂದು ಸ್ಲೈಡು ಹೇಳ್ತಾ ಇದ್ದೀನಿ. ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಅಸ್, ವಿ ಆರ್ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ಯು. ವಿ ವಿಲ್ ಹೆಲ್ಪ್ ಯು. ಏನಾದರೂ ಒಂದು ಸಿಂಪಲ್, ಏನಾದರೂ ಇಲ್ಲಾಜಿಕಲ್ ಕ್ವೆಶ್ಚನ್ ಇದ್ರೂ ನೋ ಪ್ರಾಬ್ಲಮ್, ನೀವು ಕೇಳಿ. ಇಲ್ಲ ಇದು ಈ ಥರ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನನಗೆ ಇದ್ರ ಬಗ್ಗೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮೇಲ್ ಕಳಿಸಿ, ನಾವು PPT ಕಳಿಸ್ತೀವಿ. ಆ ಕ್ವೆಶ್ಚನ್ಗೆ ನಾವು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಹೌ ಡು ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಸ್ ವರ್ಕ್, HEV. ಇದರಲ್ಲಿ ಅಗೇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಸಲ್ಲಿ ಸೇಮ್ ಥಿಂಗ್, ಪ್ಲಗ್ ಇನ್ ವೆಹಿಕಲ್ಗೂ ಹೈಬ್ರಿಡ್ ವೆಹಿಕಲ್ಗೂ ನಾನು ಹೇಳಿದ್ದೀನಿ ಆಲ್ರೆಡಿ, ಚಾರ್ಜಿಂಗ್ ಕೊಟ್ಟಿರಲ್ಲ. ಆದರೆ ಏನಾಗುತ್ತೆ, ಡಿಜನರೇಟಿವ್ ಬ್ರೇಕಿಂಗಲ್ಲಿ ಆಟೋಮ್ಯಾಟಿಕಾಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇಟ್ಸ್ ಲೈಕ್ ಹೆಂಗೆ ಹೇಳೋದು, ಇಟ್ ಇಸ್ ಲೈಕ್ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ನ್ಯೂ ಫೋನ್ ಬಂದಿದೆ, ಸ್ಯಾಮ್ಸಂಗ್ ನೋಟ್ 10+ ಒಂದು ಫೋನ್, ಅದು ಇವಾಗ ಒಂದು ವರ್ಷ ಆಯಿತು ಲಾಂಚ್ ಆಗಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಟ್ ವರ್ಕ್ಸ್ ಆ್ಯಸ್ ಅ ಪವರ್ ಬ್ಯಾಂಕ್ ಆಲ್ಸೋ. ಆ ಫೋನ್ ಬಂದು, ಆ ಫೋನಲ್ಲಿ 4200 mAh ಬ್ಯಾಟ್ರಿ ಇದೆ. ಅದು ನೀವು ಚಾರ್ಜ್ ಮಾಡ್ತೀರಾ, ನಿಮ್ಮ ಬ್ಯಾಟ್ರಿ 100% ಇದೆ. ವೈರ್ಲೆಸ್ ಚಾರ್ಜಿಂಗ್ ಫೋನ್ ಏನಾದರೂ ಇದ್ದರೆ, ಆ ಫೋನ್ ಹಿಂದ್ಗಡೆ ನೀವು ಪ್ಲೇಸ್ ಮಾಡಿದ್ರೆ ಇಟ್ ಆಟೋಮೆಟಿಕ್ಲಿ ಚಾರ್ಜಸ್ ದ ಅದರ್ ಫೋನ್ ಆಲ್ಸೋ. ಸೊ ಸೇಮ್ ಟೆಕ್ನಾಲಜಿ ಇಸ್ ಬೀನ್ ಯೂಸ್ಡ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್, ಕೈಂಡ್ ಆಫ್. ಇಟ್ ಆ್ಯಕ್ಚುಲಿ ಚಾರ್ಜಸ್ ದ ಬ್ಯಾಟ್ರಿ ಇಟ್ ಸೆಲ್ಫ್. ನೀವು ಏನು ಪ್ಲಗ್ ಇನ್ ಚಾರ್ಜರ್ಗಳು ಹಾಕೋದು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ರೆಸ್ಟ್ ಆಲ್ ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್ ವಿತ್ ರಿಗಾರ್ಡ್ಸ್ ಟು ದ ಫ್ಯೂಲ್ ಟ್ಯಾಂಕು, ದ ಬ್ಯಾಟ್ರಿ ಪ್ಯಾಕು, ದ ಗ್ಯಾಸ್ಲೀನು, ಇಂಟರ್ನಲ್ ಕಂಬಷನ್ ಇಂಜಿನು, ಥರ್ಮಲ್ ಕೂಲಿಂಗ್ ಸಿಸ್ಟಮು, DC to DC ಕನ್ವರ್ಟರ್, ಎವ್ರಿಥಿಂಗ್. ಓನ್ಲಿ ಥಿಂಗ್ ವಿಚ್ ಇಸ್ ನಾಟ್ ದೇರ್ ಇನ್ ದಿಸ್ ಇಸ್ ಒಂದೇ ವಿಷಯ, ಚಾರ್ಜಿಂಗ್ ಪೋರ್ಟ್ ಇಲ್ಲ. ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ಅಗೇನ್ ಕೇಳಿ ನಾನು ಹೇಳ್ತೀನಿ. ಗೋಯಿಂಗ್ ಟು ದ ನೆಕ್ಸ್ಟ್ ಒನ್, ಕಾಂಪೊನೆಂಟ್ಸ್ ಆಫ್ ಅ ಪ್ಲಗ್ ಇನ್ ಹೈಬ್ರಿಡ್ ವೆಹಿಕಲ್. ಎಲ್ಲ ಇರುತ್ತೆ, ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಥರನೇ ಎಲ್ಲ ಇರುತ್ತೆ. ಬ್ಯಾಟ್ರಿ ಇರುತ್ತೆ, DC to DC ಕನ್ವರ್ಟರ್ ಇರುತ್ತೆ, ಎಲೆಕ್ಟ್ರಿಕ್ ಜನರೇಟರ್ ಇರುತ್ತೆ, ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟರ್ ಇರುತ್ತೆ, ಎಕ್ಸಾಸ್ಟ್ ಸಿಸ್ಟಮ್ ಇರುತ್ತೆ. ಒಂದೇ ಒಂದು ಇರೋಲ್ಲ, ಚಾರ್ಜರ್ ಇರಲ್ಲ. ಬಿಕಾಸ್ ದೇರ್ ಇಸ್ ನೋ ಆನ್ ಬೋರ್ಡ್ ಚಾರ್ಜರ್ ಆ್ಯಂಡ್ ದೇರ್ ಇಸ್ ನೋ ಚಾರ್ಜಿಂಗ್ ಪೋರ್ಟ್.
ಸೊ ನಿಮಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಫಾರ್ ಯುವರ್ ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಆ ಥರ ಏನೋ ಟೈಮ್ ಸಿಕ್ಕಿದ್ರೆ ಟೊಯೋಟಾ ಕಂಪ್ನಿಗೆ ಹೋಗಿ ಕ್ಯಾಮ್ರಿ ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿ. ಪೆಟ್ರೋಲ್ ಇಂಜಿನ್ ಅದು, ಡೀಸೆಲ್ ಇಂಜಿನ್ ಅಲ್ಲ, ಪೆಟ್ರೋಲ್ ಇಂಜಿನ್ ಟೆಸ್ಟ್ ಡ್ರೈವ್ ಮಾಡಿ. ಯು ವಿಲ್ ನೋ ವಾಟ್ ಹೈಬ್ರಿಡ್ ವೆಹಿಕಲ್ ಇಸ್, ನಾಟ್ ಪ್ಲಗ್ ಇನ್ ಹೈಬ್ರಿಡ್. ಸೊ ಅದು ಹೈಬ್ರಿಡ್ ವೆಹಿಕಲ್ ಬಗ್ಗೆ. ಸೊ ದೀಸ್ ಆರ್ ದ components and the functionality of the components which I already explained. Again, if you have questions, ನೀವು ಕೇಳಿ. Going to the next slide. Components of plug-in hybrid electric vehicle, which is the same thing, which is ಅದೇ ಹೇಳಿದ್ದು fuel filler, fuel tank, internal combustion engine, that spark ignited, which makes the vehicle to move initially. Excuse me. Thermal cooling system and traction battery pack, transmission. So this is something which is, I don't want to explain the same thing, ನಿಮ್ಗೆ ಬೋರ್ ಹೊಡೆಯೋಕ್ಕೆ ನನಗೆ ಇಷ್ಟ ಇಲ್ಲ. Going to the next slide, which is how do fuel cell electric vehicle work using hydrogen. So this is something which is ಇಂಡಿಯಾದಲ್ಲಿ ಇದು ಬಂದಿಲ್ಲ. ದಿಸ್ ಇಸ್ ಅ ಹೈಡ್ರೋಜನ್ ವೆಹಿಕಲ್. ಅಂದರೆ ವಾಟ್ ಹ್ಯಾಪನ್ಸ್ ಇಸ್, ಇದರಲ್ಲಿ ಬ್ಯಾಟ್ರಿ ಪ್ಯಾಕ್ ಇರುತ್ತೆ, ಫ್ಯೂಲ್ ಫಿಲ್ಲರ್ ಇರುತ್ತೆ, ಆ್ಯಂಡ್ ಬ್ಯಾಟ್ರಿ ಪ್ಯಾಕ್, ಫ್ಯೂಲ್ ಸೆಲ್ಲು, ಥರ್ಮಲ್ ಕೂಲಿಂಗ್ ಸಿಸ್ಟಮು, DC to DC ಕನ್ವರ್ಟರು, ಎಲೆಕ್ಟ್ರಿಕ್ ಟ್ರಾನ್ಸಿಷನ್ ಮೋಟರು, ಆ್ಯಂಡ್ ಟ್ರಾನ್ಸ್ಮಿಷನ್ನು, ಪವರ್ ಎಲೆಕ್ಟ್ರಿಕ್ ಕಂಟ್ರೋಲರು. ಫಂಕ್ಷನಾಲಿಟಿ ಏನೋ ಸೇಮೇ, ಸ್ಪೀಡ್ ಡಿಫ್ರೆನ್ಸಸ್ ಹಿಯರ್ ಅಂಡ್ ದೇರ್ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ಆದರೆ ಇದು ಹೈಡ್ರೋಜನ್ ಫ್ಯೂಲ್ ಸೆಲ್. ದಿಸ್ ಇಸ್ ಲೈಕ್ ಅ ಕೈಂಡ್ ಆಫ್ ಅ ಸಿಲಿಂಡರ್ ಕೈಂಡ್ ಆಫ್ ಅ ಥಿಂಗ್. Functionality of the vehicle is all the same, but this is a cylinder kind of thing. Once this one goes, right, once the hydrogen kadime aadmele, you will have to go and you will have to either go and replace it. It's like ಇವಾಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬ್ಯಾಟ್ರಿ ಚಾರ್ಜ್ ಆದಮೇಲೆ ಬ್ಯಾಟ್ರಿ ಎತ್ಬಿಟ್ಟು ಬೇರೆ ಬ್ಯಾಟ್ರಿ ಹಾಕ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಹಾಕ್ತಾರಲ್ಲ, ಅದೇ ಥರ ಹೈಡ್ರೋಜನ್ ಇಸ್ ಸಮಥಿಂಗ್ ಲೈಕ್ ದಟ್, ಬಟ್ ಇಟ್ ರನ್ಸ್ ಇನ್ ದ ಸೇಮ್ ಟೆಕ್ನಾಲಜಿ. ಸೊ ವೆಹಿಕಲ್ ಆ್ಯಕ್ಚುಲಿ ಯೂಸಸ್ ದ ಇಗ್ನೈಟರ್ ಟು ಸ್ಟಾರ್ಟ್, for the electric vehicle to use, for it to move, ಅದಲ್ಲ. ಇವಾಗ ನೀವು ನೋಡಿದ್ರೆ ಇದು ಒಂದು there is a lot to read. All electric vehicles are fuel cell electric vehicle, use electricity power to electric motor and contrast the other electric vehicle. And during this vehicle design process, the vehicle manufacturer defines the power and vehicle for the size of electric motor and receives the electric power accordingly. ಏನು ಎಲೆಕ್ಟ್ರಿಕ್ ಪವರ್ ಬೇಕೋ ಅದು ಅಕಾರ್ಡಿಂಗ್ ತಗೊಂಡಿರುತ್ತೆ. ಆ್ಯಂಡ್ ಒನ್ಸ್ ಆ್ಯಕ್ಚುಲಿ ಯು ಗೋ ಆನ್ ದ ಸೇಮ್ ಇನ್ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಲೈಕ್ ಹೈವೇದಲ್ಲಿ ಹೋಗಬೇಕಾದ್ರೆ ಇಟ್ ಆ್ಯಕ್ಚುಲಿ ಟೇಕ್ಸ್ ದ ಗ್ಯಾಸ್, ದಟ್ ಹೈಡ್ರೋಜನ್ ಗ್ಯಾಸ್. ಸೊ ದ್ಯಾಟ್ ಈಸ್ ದ ಫ್ಯೂಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ ವರ್ಕ್ಸ್, ಬಿಕಾಸ್ ಇಟ್ ರನ್ಸ್ ಇನ್ ಪೆಟ್ರೋಲ್ ಆಲ್ಸೋ, ಬಿಕಾಸ್ ದರ್ ಇಸ್ ಅ ಇಂಟರ್ನಲ್ ಕಂಬಷನ್ ಎಂಜಿನ್ ಆಲ್ಸೋ. ಬಟ್ ದೆನ್ ದ ಪಾಯಿಂಟ್ ಇಸ್ ಏನಾಗುತ್ತೆ ಅಂದರೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಪವರ್ ಫ್ರಮ್ ದ ಬ್ಯಾಟ್ರಿ, ದಿಸ್ ಟೇಕ್ಸ್ ದ ಪವರ್ ಫ್ರಮ್ ದ ಹೈಡ್ರೋಜನ್ ಗ್ಯಾಸ್, ವಿಚ್ ಇಸ್ ಆಸ್ ಆಫ್ ನೌ ನನ್ನ ಪ್ರಕಾರ ಇಂಡಿಯಾದಲ್ಲಿ ಇದೇನು ಇಲ್ಲ, ಬಟ್ ವೆರಿ ಶಾರ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಕಮ್. ಆ್ಯಂಡ್ ನಾನು ಫಸ್ಟ್ ಸ್ಲೈಡ್ ತೋರಿಸ್ದೆಲ್ಲ ತುಂಬ ಕಾರುಗಳಿತ್ತಲ್ಲ, ಆ ಸ್ಲೈಡಲ್ಲಿ ತೋರಿಸ್ದೆಲ್ಲ ಅದರಲ್ಲಿ ನೀವು ಬಂದು ಈ ಮಾಡಲು ಇದೆ, ಈ ಮಾಡಲು ಬರುತ್ತೆ. ಯಾವ ಮಾಡಲ್ ಸರ್ ಅದು, ಯಾವ ಮಾಡಲು, ನಾನು ಆ ಬ್ರ್ಯಾಂಡ್ ಏನು ಅಂತ ಗೊತ್ತಾಗಬೇಕು, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಓದಬೇಕಾದ್ರೆ ಮೇಲ್ ಮಾಡಿ, ಇಲ್ಲಾಂದರೆ ನಮ್ಮ ನಂಬರು ಇದೆ, ಲಾಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ತೀನಿ, ನಮ್ಮ ನಂಬರು ಇದೆ, ಅದರಲ್ಲಿ ನೀವು ನೋಡಿ. ದಿಸ್ ಇಸ್ ಅಬೌಟ್ ಹೈಡ್ರೋಜನ್. ಆ್ಯಂಡ್ ವೆನ್ ಯು ಗೋ ಟು ದ ನೆಕ್ಸ್ಟ್ ಒನ್, ಎಕ್ಸಾಂಪಲ್ ಆಫ್ ಅ ಹೈಡ್ರೋಜನ್ ಫ್ಯೂಲ್ ಪವರ್ಡ್ ಕಾರ್ಸ್. ಹೈಡ್ರೋಜನ್ ಫ್ಯೂಲ್ ಪವರ್ಡ್ ಕಾರ್ಸ್ ಇದು ಇವಾಗ ಇಂಡಿಯಾದಲ್ಲಿ ಇಲ್ಲ, ಲೈಕ್ ದ ವೇ ಐ ಸೆಡ್, ಬಟ್ ಈ ಕಾರು Toyota Mirai, world's first mass production hydrogen vehicle cars. It started in 2014 ಅಲ್ಲಿ ಸ್ಟಾರ್ಟ್ ಆಗಿ it is still in production, and this is going to go worldwide. ಇದು ಬರುತ್ತೆ, ಇಂಡಿಯಾಗೂ ಬರುತ್ತೆ, ಸ್ವಲ್ಪ ಪ್ರಾಬ್ಲಿ 1-2 years ಟೈಮ್ ಆಗುತ್ತೆ, ಬಟ್ ಇಂಡಿಯಾಗೂ ಬರುತ್ತೆ. ಸೊ ಯೋಚನೆ ಮಾಡಿ, ಇದು ಯಾಕೆ ಈ ಸ್ಲೈಡ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, 2014 ಸ್ಟಾರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗು, R&D ಎಲ್ಲ ಮಾಡಿರ್ತಾರೆ ಒಂದು 2 ವರ್ಷ ಮುಂಚೆ. 2014 ಅವ್ರು ಸ್ಟಾರ್ಟ್ ಮಾಡಿ ಇಟ್ ಇಸ್ ಸ್ಟಿಲ್ ಇನ್ ಪ್ರೊಡಕ್ಷನ್ ಅಂದರೆ, ದೆನ್ ಇಮ್ಯಾಜಿನ್ ಹೌ ಮಚ್ ಕಸ್ಟಮರ್ಸ್ ಲೈಕ್ ಇಟ್. ಇವಾಗ ಏನಾದರೂ ಒಂದು ವೆಹಿಕಲು ಫ್ಲಾಪ್ ಆಗಿಬಿಟ್ರೆ ಅದೇನು ಮಾಡ್ತಾರೆ, ಫೇಸ್ ಲಿಫ್ಟ್ ಮಾಡ್ತಾರೆ, ಏನಾದರೂ ಇದು ಮಾಡಿ ಬೇರೆ ಹೆಸರು ಕೊಟ್ಟು ತಿರ್ಗಾ ರೀಲಾಂಚ್ ಮಾಡ್ತಾರೆ, ಬೇರೆ ಏನಾದರೂ ವೆಹಿಕಲ್ ಹೆಸರು ಕೊಟ್ಟು. ಆದರೆ ಮಿರಾಯ್ ಟೊಯೋಟಾ ಮಿರಾಯ್ 2014 ಇಫ್ ಇಟ್ ಇಸ್ ಆನ್ ಗೋಯಿಂಗ್ ಆ್ಯಂಡ್ ದ ಪ್ರೊಡಕ್ಷನ್ ಇಸ್ ಸ್ಟಿಲ್ ದೇರ್. 2022 ಇದ್ದೀವಿ ನಾವು. ಸೊ ವಾಟ್ ಹ್ಯಾಪನ್ಸ್, ಬಿಕಾಸ್ ದ ಸೇಲ್ ಇಸ್ ಸೋ ಗುಡ್ ಆ್ಯಂಡ್ ಕಸ್ಟಮರ್ಸ್ ಆರ್ ರಿಯಲಿ ಲೈಕಿಂಗ್ ಇಟ್. ಇದ್ರ ಬಗ್ಗೆ ನಾನು ಯಾಕೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಸಿಕ್ಕು, ಅಡ್ವಾನ್ಸ್ಡು, ಸೂಪರ್ ಅಡ್ವಾನ್ಸ್ಡು ಕೋರ್ಸಸ್ ಎಲ್ಲ ನಾವು ವೋಕನಿಯಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಮೇನ್ ರೀಸನ್ ಈ ವೆಬಿನಾರ್ ನಾನು ಕಂಡಕ್ಟ್ ಮಾಡೋದು, ಇದ್ರ ಬಗ್ಗೆ ನಿಮ್ಮ ಹತ್ರ ಹೇಳೋದು ಎಲ್ಲ, ಫಾರ್ ಇಟ್ ಟು ರೀಚ್ ಯು ಆ್ಯಂಡ್ ಫಾರ್ ಇಟ್ ಟು ರೀಚ್ ಯುವರ್ ಫ್ರೆಂಡ್ಸ್, ಫಾರ್ ಯು ಗೈಸ್ ಟು ನೋ ದ್ಯಾಟ್ ಓಕೆ ವಾಟ್ ಈಸ್ ದೇರ್ ಇನ್ ಇಟ್. ಸಿನ್ಸ್ ಐ ಡನ್ ಮೈ ITI, ನಾನು ITI ಮಾಡಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಹೋಗ್ತೀನಿ ಇದರಲ್ಲಿ, ನಾನು ಟ್ರೈ ಮಾಡ್ತೀನಿ.
ಎನಿವೇಸ್ ವಾಕ್ನಿಯಲ್ಲಿ ನಾನು ಒಂದು ಡಿಸೆಂಬರ್ ಮುಂಚೆ ನಾನು ಎನ್ರೋಲ್ ಮಾಡಿದ್ರೆ ನಂಗೆ ಫ್ರೀ ಕೋರ್ಸ್ ಕೊಡ್ತಾರಲ್ಲ. ಆ್ಯಂಡ್ ವಾಟ್ ಇಸ್ ದೇರ್ ಟು ಲೂಸ್? ನೀವೇನು ಬರಬೇಕು, ಇ ಲರ್ನಿಂಗು ಇದೆ, ಇ ಲರ್ನಿಂಗಲ್ಲೂ ಪ್ಲಾಟ್ಫಾರ್ಮಲ್ಲಿ ಮಾಡ್ತೀವಿ. ಕ್ಲಾಸ್ ರೂಮ್ ಟ್ರೈನಿಂಗ್ ಇವಾಗ ನಾವು ಡಿಸೈಡ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಹೈಡ್ರೋಜನ್ ಫ್ಯೂಲ್ ಪವರ್ಡ್ ಕಾರ್ಸ್. ವೆನ್ ವಿ ಗೋ ಟು ದ ನೆಕ್ಸ್ಟ್ ಒನ್, ಅದ್ರಲ್ಲಿ ನೋಡಿದ್ರೆ ಹೌ ಡು ಗ್ಯಾಸ್ಲೀನ್ ಕಾರ್ಸ್ ವರ್ಕ್. ಗ್ಯಾಸ್ಲೀನ್ ಕಾರ್ಸು ಅದ್ರ ಬಗ್ಗೆ ನಿಮಗೆ ಅಷ್ಟೇನೋ ಹೇಳೋಕ್ಕೆ ಏನೂ ಇಲ್ಲ. ಯಾಕಂದರೆ ಇಟ್ ಇಸ್ ಅ ಇಂಜಿನ್. It is an engine with oil, with belt, with silencer, with fuel tank, fuel injection system, MPFI ಅಂತಾರೆ, multi-purpose fuel injection system, internal combustion engine, which is a spark ignited, electric controller, which is a wiring harness, fuel tank, fuel pump. ಯಾಕಂದರೆ ಫ್ಯೂಲ್ ಪಂಪ್ ಇರಬೇಕು, ಫ್ಯೂಲ್ ಟ್ಯಾಂಕಲ್ಲಿ ಫ್ಯೂಲ್ ಪಂಪ್ ಇರುತ್ತೆ, ಫ್ಯೂಲ್ ಟ್ಯಾಂಕ್, ಫ್ಯೂಲ್ ಪಂಪು, ಎಕ್ಸಾಸ್ಟ್ ಸಿಸ್ಟಮು, ಫ್ಯೂಲ್ ಲೈನ್, ಫ್ಯೂಲ್ ಗೇಜ್ ಲೈನ್. ಬಿಕಾಸ್ ಫ್ಯೂಲಿಂದ ಫ್ಯೂಲ್ ಪಂಪು, ಫ್ಯೂಲ್ ಗೇಜ್ ಲೈನಿಂದ ಅದು ನಾವು ನೋಡ್ತಾ ಇದ್ದೀರಲ್ಲ, ಫ್ಯೂಲ್ ಗೇಜ್ ಲೈನಿಂದ ಹೋಗ್ಬಿಟ್ಟು ಇಟ್ ವಿಲ್ ಆ್ಯಕ್ಚುಲಿ ಗಿವ್ ದ ಥ್ರಸ್ಟ್ ಟು ದ ಇಗ್ನೈಟರ್ ಫಾರ್ ಇಟ್ ಟು ಇಗ್ನೈಟ್ ಆ್ಯಂಡ್ ಫಾರ್ ದ ವೆಹಿಕಲ್ ಟು ಮೂವ್. ಗ್ಯಾಸ್ಲಿನ್ ಎಂಜಿನ್ ಬಗ್ಗೆ ನೀವೆಲ್ಲ ಡೆಫಿನೆಟಾಗಿ ಒಂದು ಅಟ್ಲೀಸ್ಟ್ ಒಂದು ಟೂ ವೀಲರ್ ಅಟ್ಲೀಸ್ಟ್ ಇಟ್ಟಿರ್ತೀರಾ. ಸೊ ಟೂ ವೀಲರ್ ಹೆಂಗೆ ಓಡುತ್ತೆ. ತುಂಬ ಜನರು ಟೂ ವೀಲರು ತಗೊಳ್ತಾರೆ, ದೇ ಡ್ರೈವ್ ಇಟ್, ದೇ ಡೋಂಟ್ ನೋ ವಾಟ್ ಈಸ್ ದ ಫಂಕ್ಷನಾಲಿಟಿ ಆಫ್ ದ ವೆಹಿಕಲ್. ಇಫ್ ಯು ವಾಂಟ್ ಟು ನೋ ಗ್ಯಾಸ್ಲಿನ್ ವೆಹಿಕಲ್ ಬಗ್ಗೆ ಇನ್ನೂ ಫಂಕ್ಷನಾಲಿಟಿ ಬೇಕಂತ ನೀವು ಹೇಳಿದ್ರೆ ಮೇಲ್ ಮಾಡಿ. support@walkini.com, VOCUNI. ಸೊ ಗ್ಯಾಸ್ಲಿನ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಲ್ಲ, ಯಾಕಂದರೆ ಗ್ಯಾಸ್ಲಿನಲ್ಲಿ ನಿಮಗೆ ಎರಡಿದೆ, ಒಂದು ಪೆಟ್ರೋಲು, ಒಂದು ಡೀಸೆಲು. ಆ್ಯಂಡ್ ವಿತ್ ರಿಗಾರ್ಡ್ಸ್ ಟು 4-wheel ಡ್ರೈವು, 2-wheel ಡ್ರೈವು ಎಲ್ಲ ಇದೆ. ವೆನ್ ಯು ಟಾಕ್ ಅಬೌಟ್ SUV, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್, ಮಲ್ಟಿಪರ್ಪಸ್ ವೆಹಿಕಲ್, MPV, ಮಲ್ಟಿ ಯುಟಿಲಿಟಿ ವೆಹಿಕಲ್, MUV, SUV, ಸೆಡಾನು, ಹ್ಯಾಚ್ ಬ್ಯಾಕು, ಗ್ಯಾಸ್ಲಿನ್. ನಾವು ಇದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲು, ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲು, ಪ್ಲಗ್-ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲು, ಹೈಡ್ರೋಜನ್ ಫ್ಯೂಲ್ ಸೆಲ್ ಕಾರ್ಸು, ಎಲ್ಲದರಲ್ಲೂ ಎಲ್ಲ ವೇರಿಯಂಟು ಇದೆ. ಹ್ಯಾಚ್ ಬ್ಯಾಕ್ ಇದೆ, ಸೆಡಾನ್ ಇದೆ, ಟೆಸ್ಲಾಲ್ ಸೆಡಾನ್ ಇದೆ, ನಮ್ಮ ಮರ್ಸಿಡೀಸ್ ಬೆನ್ಸ್ EQC ಹ್ಯಾಚ್ ಬ್ಯಾಕ್ ಇದೆ, ಅದು ಆಲ್ ವೀಲ್ ಡ್ರೈವ್. ಸೊ ಗ್ಯಾಸ್ಲಿನ್ ವೆಹಿಕಲ್ ಬಗ್ಗೆ ನಿಮಗೆ ಜಾಸ್ತಿ ನಾನು ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ಕೊಡ್ತಾ ಇಲ್ಲ. ಯಾಕಂದರೆ ಗ್ಯಾಸ್ಲಿನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ದಟ್ ಇಸ್ ಬೀನ್ ರನ್ನಿಂಗ್ ಆಲ್ ದೀಸ್ ಇಯರ್ಸ್ ಇನ್ ದಿಸ್ ವರ್ಲ್ಡ್. ಗ್ಯಾಸ್ಲಿನ್ EV is something which is new. EV is something which is going to be the boom in the industry. The kind of jobs which is going to be offered, the kind of thing. ಇನ್ನೊಂದು ಮಾತು ಇದು ಹೇಳಬೇಕಾದ್ರೆ, ಕೈಂಡ್ ಆಫ್ ಜಾಬ್ಸ್ ಅಂತ ಹೇಳಬೇಕಾದ್ರೆ, ಓಲಾ S1 Pro ಬಂದಿದೆಯಲ್ಲ, ನಿಮ್ಗೆ ಗೊತ್ತಿದೆ. ನೆದರ್ಲೆಂಡ್ಸಲ್ಲಿ ದೇ ವಾಂಟ್ ಟು ಯೂಸ್ ದಿಸ್ ಓಲಾ S1 Pro ಫಾರ್ ದೇರ್ ಅಫಿಷಿಯಲ್ ಯೂಸ್. ಆ್ಯಂಡ್ ನೀವು ನೋಡಿ ಗೂಗಲಲ್ಲಿ ಹೋಗ್ಬಿಟ್ಟು ಓಲಾ S1 Pro ನೆದರ್ಲೆಂಡ್ಸ್ ಅಂತ ಹಾಕಿ ನಿಮಗೆ ಆರ್ಟಿಕಲ್ ಸಿಗುತ್ತೆ, ಆರ್ಟಿಕಲ್ ಓದಿ. The government is wanting us, Ola S1 and S1 Pro, to produce mass production for them. And already now 9, our color orange, or their preferred color is orange. Our team orange. So they want us to paint that orange. The vehicle has to be orange, and 9 vehicles ನಾವು ಡೆಲಿವರಿ ಮಾಡಿದ್ದೀವಿ. ಯೋಚನೆ ಮಾಡಿ, ನಾವು ಇಂಡಿಯಾದಲ್ಲಿ ಇಲ್ಲಿ ಹೊಸೂರಿಂದ ಆ ಕಡೆ ನಾವು ಸ್ಟಾರ್ಟ್ ಮಾಡಿ ಓಲಾ S1 Pro. ಇವಾಗ ಅದು ನೆದರ್ಲೆಂಡ್ಸ್ಗೆ ಹೋಗಿ, ನೆದರ್ಲೆಂಡ್ಸಲ್ಲಿ ಅವ್ರು ನೋಡಿ ದೇ ವಾಂಟ್ ಅಸ್ ಟು ಡೂ ಮಾಸ್ ಪ್ರೊಡಕ್ಷನ್. ಹಂಗಂದರೆ ಇಂಡಿಯಾದಲ್ಲಿ ಹೆಂಗಿರುತ್ತೆ ಯೋಚನೆ ಮಾಡಿ. ವಾಟ್ ಈಸ್ ದ ಕೈಂಡ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಜಾಬ್ ಆಪರ್ಚುನಿಟೀಸ್ ಸೇಲ್ಸ್ ಸೆಕ್ಟರಲ್ಲಿ, ಮಾರ್ಕೆಟಿಂಗ್ ಸೆಕ್ಟರಲ್ಲಿ ಏನೇನಿರುತ್ತೆ, ಏನೇನು ನಿಮ್ಗೆ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ಮಾರ್ಟ್ ಟೆಕ್ನಾಲಜಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ 2 years 3 years ಡೌನ್ ದ ಲೈನ್, ಇಫ್ ಯು ಶೋ ದ ಇಂಟ್ರೆಸ್ಟ್ ಆ್ಯಂಡ್ ಇಫ್ ಯು ವರ್ಕ್ ಟುವರ್ಡ್ಸ್ ಇಟ್, ನಿಮ್ಮ ಪೋಸ್ಟು, ಗ್ರೇಡು, ನಿಮ್ಮ ಸ್ಯಾಲ್ರಿ ಹೆಂಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ. ಇದು ತುಂಬ ಸೀರಿಯಸ್ಸಾಗಿ ಥಾಟ್ ಪ್ರಾಸೆಸ್ನ ನೀವು ಇದು ಥಾಟ್ ಕೊಡಬೇಕು ಅಷ್ಟೇ. ಇದು ಗ್ಯಾಸ್ಲಿನ್ ಬಗ್ಗೆ ಬೇರೆ ಏನೆಲ್ಲ ಮಾತಾಡೋಕ್ಕೆ. ವೆನ್ ವಿ ಸಿ ದ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ಗ್ಯಾಸ್ಲಿನ್ ವೆಹಿಕಲ್ ಕಾಂಪೊನೆಂಟ್ ಕಂಪ್ಯಾರಿಸನ್. ಇದ್ರ ಬಗ್ಗೆ ಜಾಸ್ತಿ ಏನೋ ಸಿಗ್ನಿಫಿಕೆಂಟಾಗಿ ಏನೂ ಇಲ್ಲ. ಇದ್ರ ಬಗ್ಗೆ ನೀವು ಏನಾದರೂ ಬೇಕಾದರೆ ನೀವು ಹೇಳಿ, ಮೇಲ್ ಮಾಡಿ, ಇಲ್ಲ ನಂಬರ್ ಇದೆ, ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಹೇಳ್ತೀವಿ. ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ಗ್ಯಾಸ್ಲಿನ್ ವೆಹಿಕಲ್ ಕಾಂಪೊನೆಂಟ್ಸ್ ಕಂಪ್ಯಾರಿಸನ್ ಎಲ್ಲ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ ಹೇಳಿಬಿಟ್ಟೆ. ಸೊ ದಿಸ್ ಇಸ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಮಿನಿಟ್ ಆ್ಯಂಡ್ ಯು ಕ್ಯಾನ್ ಆ್ಯಕ್ಚುಲಿ ಲುಕ್ ಅಟ್ ಇಟ್, ಆರ್ ಯು ಕ್ಯಾನ್ ರೀಡ್ ಇಟ್. ನಾನು 10 seconds ಪಾಸ್ ಕೊಡ್ತೀನಿ. ಓಕೆ, ಸರಿ. ಇವಾಗ ನೆಕ್ಸ್ಟ್ ನಾವೇನು ನೋಡಬೇಕಾದ್ರೆ, all these things put together, we spoke about today. ಇವತ್ತು ನಾನು ಮಾತಾಡಿದ್ದು ಎಲೆಕ್ಟ್ರಿಕ್ ವೆಹಿಕಲ್, plug-in electric vehicle, hybrid electric vehicle, hydrogen fuel cell vehicle, gasoline vehicle. What are the components of the vehicle? ಏನೇನಿದೆ? What are the benefits of the vehicle? What are the benefits that you will get when you use an electric vehicle? Government is giving you subsidy. Government is supporting us. There is already, some 2,500 crores which has been sanctioned for this. So ಇದೆಲ್ಲ ನೀವು ಯೋಚನೆ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಹೇಳಿ. ಬಿಕಾಸ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಕರ್ವ್. ಎವ್ರಿ ಡೇ ನಾವು ಏನಾದರೂ ಹೊಸದು ಕಲ್ತ್ಕೊಳ್ತೀವಿ. ನಾನು ಇವತ್ತು ಗೊತ್ತಿರೋದು ನಾಳೆ ನನಗೆ ಬೇರೆ ಏನಾದರೂ ಕಲ್ತ್ಕೊಳ್ಬೇಕಂತ ಆಸೆ ಬರುತ್ತೆ. ಅದರಿಂದ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಕರ್ವ್.
ವಿ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಯುವರ್ ಫೀಡ್ಬ್ಯಾಕ್. ಏನಾದರೂ ಇದ್ದರೆ ಹೇಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಡೌನ್ಲೋಡ್ ನಮ್ಮ VOCUNI ಪ್ಲೇಸ್ಟೋರಲ್ಲಿ ಇದೆ, ಡೌನ್ಲೋಡ್ ಮಾಡಿ. ಕೋರ್ಸ್ ಆಫರಿಂಗ್ ಬಗ್ಗೆ ಎಲ್ಲ ನಾವು ಅದರಲ್ಲಿ ಹೇಳ್ತೀವಿ, ಅದ್ರ ಬಗ್ಗೆ ಎಲ್ಲ ನೋಡಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಅಸ್ ಆ್ಯಂಡ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಯು. ಇಟ್ಸ್ ಬಿಕಾಸ್ ಯು ಗೈಸ್ ಆರ್ ದ ನ್ಯೂ ಗ್ರೋಯಿಂಗ್ ಪ್ಲಾಂಟ್ ಟು ಬಿಕಮ್ ಟ್ರೀಸ್. ಸೊ ಇಫ್ ಯು ಆ್ಯಕ್ಚುಲಿ ಪುಟ್ ದ ರೈಟ್ ಮೆನ್ಯೂರ್, ಏನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಗಿಡ ಮರ ಹಾಕ್ತೀರಾ, ಒಳ್ಳೆ ಮೆನ್ಯೂರ್ ಅದಕ್ಕೆ ಹಾಕಿದ್ರೆ, ಆ ಮೆನ್ಯೂರ್ ಹಾಕಿದ್ರೆ ಅದು ಒಳ್ಳೆ ಸ್ಟ್ರೆಂತ್ ಆಗಿ ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಕರಿಯರ್. ನಿಮ್ಮ ಕರಿಯರ್ ಪ್ರೋಗ್ರೆಷನ್ ಆಗಿರಬೇಕು. ಯೋಚನೆ ಮಾಡಿ, ವಿಡಿಯೋ ನೋಡಿ. ಅರ್ಥ ಆಗಿಲ್ಲ ಅಂದರೆ ಇದು ನಾವು ಯೂಟ್ಯೂಬಲ್ಲಿ ನವಂಬರ್ 13 ತೆಗೆದಿದ್ದ ವೀಡಿಯೋನು, ಇವತ್ತು ತೆಗೆದಿದ್ದ ವೀಡಿಯೋನು ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಪದೇ ನೋಡಿ. ಕ್ವೆಶ್ಚನ್ಸ್ ಇದ್ದರೆ ನಮ್ಮನ್ನ ಕೇಳಿ. ವಿಡಿಯೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಎಲ್ಲರೂ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು. ಗಾಡ್ ಬ್ಲೆಸ್.